ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಮಾನಸಿಕ ಆರೋಗ್ಯದ ವಿಷಯ ನಿದ್ರೆಗೆ ಸಂಬಂಧಿಸಿದ ಉಸಿರಾಟದ ತೊಂದರೆಗಳು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂ ಕಿಶೋರ್ ರವರು ಮತ್ತು ಶ್ವಾಸಕೋಶ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ SK ಛಾಯಾರವರು ಹಾಗೂ ಈ ತೊಂದರೆಗೆ ಒಳಗಾಗಿ ಹೊರಬಂದ ಅರ್ತಿ ಶ್ರೀಮತಿ ಗೀತಾರವರು. ಗೀತಾರವರ ಹೆಸರನ್ನು ಇಲ್ಲಿ ಬದಲಾಯಿಸಲಾಗಿದೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. JSS ರೇಡಿಯೋ ಬಾನುಲಿ ಕೇಂದ್ರದ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಛಾಯಾ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗೀತಾ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಕಿಶೋರ್ ಸರ್, ನಾವು ಮಾನಸಿಕ ಆರೋಗ್ಯದ ಕುರಿತು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಈ ದಿನ ನಾವು ಮಾತನಾಡ್ತಾ ಇರೋ ವಿಷಯ ನಿದ್ರೆಗೆ ಸಂಬಂಧಿಸಿದ ಉಸಿರಾಟದ ತೊಂದರೆಗಳು ಅಂತ ನಾವು ಮಾತನಾಡ್ತಾ ಇದ್ವಿ. ಈ ನಿದ್ರೆಗೂ ಉಸಿರಾಟಕ್ಕೂ ಸಂಬಂಧ ಇದೆಯಾ, ಹೇಗೆ? ಇದು ಭಾಳ ಒಳ್ಳೆಯ ಪ್ರಶ್ನೆ. ಇತ್ತೀಚೆಗೆ ನೀವು ಯಾವುದೇ TV ಚಾನಲ್ ಓಪನ್ ಮಾಡಿದ್ರೆ ನಿಮಗೆ ನಿದ್ದೆ ತೊಂದರೆ ಇದೆ ಅಂದರೆ ಹಾಸಿಗೆನ ಈ ಥರ ಬದಲಾವಣೆ ಮಾಡಿ, ಈ ಥರದ ಮ್ಯಾಟ್ರೆಸ್ ತೊಗೊಳ್ಳಿ ಅನ್ನೋದು ಬಹಳ ಪ್ರಚಲಿತವಾಗಿದೆ. ನಿದ್ರೆ ಬಗ್ಗೆ ನಾವು ತಿಳ್ಕೊಬೇಕು ಅಂದಾಗ ನಾವು ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ನಿದ್ರೆ ಅಂದರೆ ಉಸಿರಾಟ, ದೇಹದ ಏನು ನಾವು ಹಾರ್ಟ್ ಬೀಟ್ಸ್ ಅಂತ ಏನು ಹೇಳ್ತೀವಿ, ಬಾಡಿ ಥಿಂಗ್ಸ್ ಅವೆಲ್ಲನೂ ಆ್ಯಕ್ಟಿವ್ ಆಗಿ ರನ್ ಆಗ್ತಾ ಇರುತ್ತೆ. ಇಲ್ಲಿ ಯಾವುದೇ ಥರದ ಸಿಸ್ಟಮ್ಮು ಕ್ಲೋಸ್ ಆಗೋದಿಲ್ಲ ನಿದ್ರೆಯಲ್ಲಿ. ಅದರಲ್ಲೂ ಬಹಳ ಮುಖ್ಯವಾದದ್ದು ಅಂದರೆ ಉಸಿರಾಟ. ನಾವು ಎಷ್ಟು ಸರಾಗವಾಗಿ ಉಸಿರಾಡ್ತೀವಿ, ನಮ್ಮ ನಿದ್ದೆ ಕೂಡ ಅಷ್ಟೇ ತೃಪ್ತಿಕರವಾಗಿ ಇರುತ್ತೆ. ಯಾವಾಗ ಉಸಿರಾಟದಲ್ಲಿ ಏರ್ಪೇರ್ ಆಗುತ್ತೋ ನಿದ್ರೆಯಲ್ಲೂ ಕೂಡ ಬದಲಾವಣೆಗಳು ಆಗ್ತದೆ. ಈ ನಿದ್ರೆಯಲ್ಲಿ ನಾವು ಎರಡು ಥರ ಕಾಯಿಲೆಗಳನ್ನ ಹೇಳ್ತೀವಿ. ಒಂದು ರ್ಯಾಪಿಡ್ ಐ ಮೂವ್ಮೆಂಟ್ ಪ್ರಾಬ್ಲಮ್ಸು, ಇನ್ನೊಂದು ನಾನ್ ರ್ಯಾಪಿಡ್ ಐ ಮೂವ್ಮೆಂಟಲ್ಲಿ ಆ ಫೇಸಲ್ಲಿ ನಡೆಯುವಂಥ ತೊಂದರೆಗಳು. ಭಾಳ ಸಿಂಪಲ್ ಆಗಿ ಹೇಳಬೇಕು ಅಂದರೆ ತೀವ್ರತರವಾದ ಬಹಳ ಗಟ್ಟಿ ನಿದ್ರೆಯಲ್ಲಿ ಆಗುವಂಥ ತೊಂದರೆಗಳು, ಮತ್ತು ಬಹಳ ಈಗ ತಾನೇ ಮಲಗಿದ್ದಾರೆ ಅಂತ ಹೇಳಿದಾಗ ಆ ಸಮಯದಲ್ಲಿ ಆಗುವಂಥ ತೊಂದರೆಗಳು. ಇವಕ್ಕೂ ಉಸಿರಾಟಕ್ಕೂ ನಿಕಟವಾದ ಸಂಬಂಧ ಇದೆ. ಛಾಯಾ ಮೇಡಮ್, ಸರ್, ನಿದ್ರೆಗೂ ಉಸಿರಾಟಕ್ಕೂ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಎಷ್ಟೋ ಸಲ ನಾವು ನಾರ್ಮಲ್ ಆಗಿದ್ದಾಗ, ಎಚ್ಚರವಾಗಿದ್ದಾಗ ಅದು ಉಸಿರಾಟದ ಬಗ್ಗೆ ಗೊತ್ತೇ ಆಗೋದಿಲ್ಲ. ಸೊ ಬಹುಶಃ ಮಲಗಿದಾಗ ನಮ್ಮ ಉಸಿರಾಟದ ತೊಂದರೆಗಳಾಗಲಿ ಅಥವಾ ಉಸಿರಾಟದ ಬಗ್ಗೆ ಅರಿವು ಬರುತ್ತೆ. ನಮಗೆ ನಿದ್ರೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಬರುತ್ತೆ, ಆದರೆ ನಿದ್ರೆ ಹೋದ್ಮೇಲೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಇವರು ಉಸಿರಾಟದ ಸಮಸ್ಯೆ ಏನಿದೆ ಅಂತ. ಸೊ ಈ ನಿಟ್ಟಿನಲ್ಲಿ ಈ ನಿದ್ರೆಗೂ ಉಸಿರಾಟಕ್ಕೂ ಸಾಮಾನ್ಯ ವ್ಯಕ್ತಿಯಲ್ಲಿ ಏನೆಲ್ಲ ಅಂದರೆ ಸಾಮಾನ್ಯ ವ್ಯಕ್ತಿಗೂ ಮತ್ತು ತೊಂದರೆ ಇರುವಂಥ ವ್ಯಕ್ತಿಗೂ ಏನೆಲ್ಲ ವ್ಯತ್ಯಾಸಗಳನ್ನು ನೋಡ್ತೀರಿ? ಓಕೆ, ಆಗಲೇ ಡಾಕ್ಟರ್ ಕಿಶೋರ್ ಅವ್ರು ಹೇಳ್ದಂಗೆ ನಿದ್ದೆ ಅಂದರೆ ಬರೀ ಕಣ್ಣು ಮುಚ್ಚಿ ಮಲಗೋದಷ್ಟೇ ಅಲ್ಲ, ಖಂಡಿತವಾಗಿಯೂ ನಿದ್ದೆಗೂ ಉಸಿರಾಟಕ್ಕೂ ಬಹಳ ಹತ್ತಿರವಾದ ಸಂಬಂಧ ಇದೆ. ಒಳ್ಳೆ ನಿದ್ದೆ ಹಾಗೂ ನಿಯಮಿತ ಉಸಿರಾಟ ನಮ್ಮ ಆರೋಗ್ಯಕ್ಕೆ ಅತ್ಯಮೂಲ್ಯ. ನಾರ್ಮಲ್ ಆಗಿ ನಿದ್ದೆ ಮಾಡ್ತಾ ಇರೋರು, ಗೊರ್ಕೆ ಹೊಡಿದೆ ತಮ್ಮ ತಾವೇ ಉಸಿರಾಡ್ಕೊಂಡು ತೊಂದರೆ ಇಲ್ಲದೆ ಇರೋರಲ್ಲಿ ಇರೋ ಚೇಂಜಸ್ ನಾರ್ಮಲ್ ಆಗಿ ಇರುತ್ತೆ. ಕೆಲವರಿಗೆ ಗೊರ್ಕೆ ಹೊಡೆದು ಅವರು ಉಸಿರಾಟದಲ್ಲಿ ಶಬ್ದ ಬಂದು ಉಸಿರು ಹಿಡ್ಕೊಂಡು ಅದರಲ್ಲಿ ಏರ್ಪೇರಾಗಿ ಉಸಿರಾಟದಲ್ಲಿ ಅದರಿಂದ ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮಗಳು ಆಗತ್ತೆ. ಇದನ್ನ ನಾವು ಸ್ಲೀಪ್ ಡಿಸಾರ್ಡರ್ಡ್ ಬ್ರೀತಿಂಗ್ ಅಂತ ಕರಿತೀವಿ. ಸೊ ಈ ಸ್ಲೀಪ್ ಡಿಸಾರ್ಡರ್ಡ್ ಬ್ರೀತಿಂಗ್ ಅಲ್ಲಿ ನಾವು ಸುಮಾರು ರೋಗ ಲಕ್ಷಣಗಳನ್ನ ಕಂಡುಕೊಳ್ಬಹುದು. ಅದರಲ್ಲಿ ನಾವು ಕಾಮನ್ ಆಗಿ ಕಂಡುಕೊಳ್ಳೋದು ಅಂತ ಹೇಳಿದ್ರೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅನ್ನೋ ಒಂದು ಕಂಡೀಷನ್. ಅಂದರೆ ತಾವು ಹೇಳ್ತಾ ಇದ್ರಿ, ಅವರು ಕಿಶೋರ್ ಸರ್ ಹೇಳ್ದಂಗೆ ಸಾಧಾರಣ ಉಸಿರಾಟಕ್ಕೂ ಮತ್ತು ನಿದ್ರೆಗೂ ಸಂಬಂಧ ಇದೆ ಅನ್ನೋದನ್ನು ತಾವು ಹೇಳ್ತಾ ಇದ್ರಿ. ಸರ್, ಕಿಶೋರ್ ಸರ್, ತಾವು ಮಾತನಾಡ್ತಾ ಹೇಳಿದ್ರಿ ತೀವ್ರತರವಾದ ನಿದ್ರೆ, ಬಹುಶಃ ನಮ್ಮ ಹಳ್ಳಿಗಳಲ್ಲಿ ಕೆಲವು ಹೋದರೆ ಗಾಢ ನಿದ್ರೆ ಅಂತ ಕರಿತೀವಿ ಅಂತ. ಸೊ ಈ ಗಾಢ ನಿದ್ರೆಗೂ ಅಥವಾ ಅರೆ ನಿದ್ರೆಗೂ ವ್ಯತ್ಯಾಸಗಳು ಇದೆ. ಆದರೆ ನಮಗೆ ಎಷ್ಟೋ ಸಲ ನಮ್ಮ ನಿದ್ರೆ ಬಗ್ಗೆ ಅಥವಾ ನಮ್ಮ ಉಸಿರಾಟದ ಬಗ್ಗೆ, ನಮ್ಮ ಗೊರಕೆ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ, ಬೇರೆಯವರಿಗೆ ಗೊತ್ತಾಗುತ್ತೆ. ಹಾಗಿದ್ದರೆ ಹೇಗೆ ಈ ಗುಣಲಕ್ಷಣಗಳನ್ನು ಅವರೇ ಕಂಡುಕೊಳ್ಳೋದು ಹೇಗೆ, ಅಥವಾ
ಅವರ ಕುಟುಂಬದ ಸದಸ್ಯರು, ಇತರೆ ಸದಸ್ಯರು ಕಂಡುಕೊಳ್ಳೋದು ಹೇಗೆ? ಭಾಳ ಒಳ್ಳೆ ಪ್ರಶ್ನೆ. ಈಗ ನಿದ್ರೆಯಲ್ಲಿ ಸಮಸ್ಯೆ ಇದೆ ಅಂದರೆ ಆ ವ್ಯಕ್ತಿ ಮಾರನೇ ದಿನ ಎದ್ದಾಗ ಸ್ವಲ್ಪ ಜಾಸ್ತಿ ಸುಸ್ತಾಗೋದು, ಫ್ರೆಶ್ನೆಸ್ ಇಲ್ಲದೆ ಇರೋದು, ಸ್ವಲ್ಪ ಸಿಡಿಮಿಡಿಗೊಳ್ಳೋದು, ಸ್ವಲ್ಪ ಕೋಪ, ಸ್ವಲ್ಪ ಏನು ಕೆಲಸ ಮಾಡೋದ್ರಲ್ಲಿ ಉತ್ಸಾಹ ಇಲ್ಲದೆ ಇರೋದು, ಕೆಲವ್ರಿಗೆ ಅವು ತೀವ್ರತರವಾದ ಬೇಸರ, ಏನಪ್ಪ ನನಗೆ ನಿದ್ದೆನೇ ಇಲ್ದಂಗೆ ಆಗಿದೆ, ನನಗೆ ಏನಿದು ಈ ವಯಸ್ಸಿಗೆ ಈ ಥರ ಆದ್ಬಿಟ್ರೆ ಹೇಗೆ ಅನ್ನೋ ಭಾವನೆಗಳು. ಕೆಲವರಿಗೆ ಸ್ವಲ್ಪ ಬೇರೆ ಥರನೇ ಅನುಭವಗಳು, ಈಗ ನಿದ್ದೆಯಲ್ಲಿ ಮಾತಾಡುವಂಥದ್ದು, ನಿದ್ದೆಯಲ್ಲಿ ಓಡಾಡುವಂಥದ್ದು, ನಿದ್ರೆಯಲ್ಲಿ ಭಾಳ ಡಿಫ್ರೆಂಟ್ ಆಗಿರುವಂಥ ಅನುಭವಗಳು. ಈಗ ಯಾರೋ ಕತ್ತಿ ಸಿಗ್ತಾ ಇದ್ದಾರೇನೋ, ಯಾರೋ ಏನೋ ಮಾಡಿಬಿಡ್ತಾ ಇದ್ದಾರೇನೋ ಅನ್ನೋ ತೊಂದರೆಗಳು. ಕೆಲವು ಸತಿ ಅವ್ರ ಜೊತೆಗಿರೋರಿಗೆ ಎಚ್ಚರ ಆಗಿ ಗಾಬರಿ ಆಗುತ್ತೆ, ಇವ್ರು ಯಾಕೆ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ, ಯಾಕೆ ಕಿರ್ಚ್ಕೊಳ್ತಾ ಇದ್ದಾರೆ, ಯಾಕೆ ಎದ್ದು ಹೊಟ್ಟೋಗ್ಬಿಟ್ರು ನಿದ್ದೆ ಮಧ್ಯ ಅನ್ನೋದು, ಅಥವಾ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದಾರೆ, ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ, ಏನಂತದಾಗ್ತಾ ಇದೆ ಇವ್ರಿಗೆ ಅನ್ನೋದು ಬೇರೆಯವ್ರಿಗೆ. ಸೊ ಈ ಥರ ಆ ವ್ಯಕ್ತಿಗೂ ಸಾಕಷ್ಟು ಗೊತ್ತಾಗುತ್ತೆ, ಮತ್ತು ಅವ್ರ ಜೊತೆ ಇರೋರ್ಗೂ ಗೊತ್ತಾಗುತ್ತೆ ಈ ವ್ಯಕ್ತಿಲಿ ಈ ಥರ ಬದಲಾವಣೆಗಳು ಆಗ್ತಾ ಇದೆ ಅಂತ. ಅಂದರೆ ಒಬ್ಬ ಸಾಧಾರಣ ವ್ಯಕ್ತಿಗೂ ಮತ್ತು ಈ ತೊಂದರೆಗೊಳಗಾಗಿರೋ ವ್ಯಕ್ತಿಗೂ ವ್ಯತ್ಯಾಸಗಳನ್ನು ಕಂಡುಹಿಡ್ಕೋಬೋದು. ಸ್ವತಃ ನಾವು ಕಂಡುಹಿಡ್ಕೋಬೋದು, ಮನೆಯವರು ಕೂಡ ಕಂಡುಹಿಡಿಬೋದು ಅಂತ. ಸೊ ಅವುಗಳಲ್ಲಿ ನೀವು ಹೇಳಿದಂಥ ಕೆಲವು ಗುಣಲಕ್ಷಣಗಳು ಇರುತ್ತೆ ಅಂತ. ಹಾಗಿದ್ರೆ ಈ ನಿದ್ರೆ ಅಂತ ಬಂದಾಗ 2 ಥರದ ನಿದ್ರೆಯನ್ನು ನಾವು ನೋಡ್ತೀವಿ. ಒಂದು ಸಾಮಾನ್ಯವಾಗಿ ರಾತ್ರಿ ವೇಳೆ ಮಾಡುವಂಥ ನಿದ್ರೆ ಅಥವಾ ಹಗಲು ವೇಳೆಯಲ್ಲಿ ಮಾಡುವಂಥ ನಿದ್ರೆ. ಇದು ರಾತ್ರಿ ನಿದ್ರೆ ಮತ್ತು ಹಗಲು ನಿದ್ರೆಯಲ್ಲಿ ಏನಾದ್ರು ವ್ಯತ್ಯಾಸಗಳಿರುತ್ತೆ? ಹಗಲು ನಿದ್ರೆಯಲ್ಲೂ ಈ ಥರ ತೊಂದರೆಗಳು ಬರುತ್ತೆ ಹೇಗೆ? ಪ್ರಶ್ನೆ ಚೆನ್ನಾಗಿದೆ. ನಿದ್ರೆ ಅಂದರೆ ನೀವು ಯಾವುದೇ ಸಮಯದಲ್ಲಿ ಮಾಡಿ, ಬೆಳಗ್ಗೆ ಆದ್ರೂ ಮಾಡಿ, ಸಂಜೆ ಆದ್ರೂ ಮಾಡಿ, ಮಧ್ಯಾಹ್ನ ಆದರೂ ಮಾಡಿ, ಸಮಸ್ಯೆ ಇರೋರಲ್ಲಿ ಸಾಕಷ್ಟು ಬಾರಿ ಎಲ್ಲ ಕಡೆನೂ ಅದು ಕಾಣಿಸ್ಕೊಳ್ಳುತ್ತೆ. ನಮಗೆ ನಿಮಗೆ ರಾತ್ರಿ ನಿದ್ದೆ ಇರ್ಬೋದು, ನೈಟ್ ಡ್ಯೂಟಿ ಮಾಡೋರಿಗೆ ಬೆಳಿಗ್ಗೆ ನಿದ್ದೆನೇ ರಾತ್ರಿ ನಿದ್ದೆ ಥರ. ಸೊ ಈ ಉಸಿರಾಟದ ಸಮಸ್ಯೆಗಳು ಅಂತ ನಾವು ನಿದ್ದೆಗೆ ಸಂಬಂಧಪಟ್ಟದು ಅಂತ ಡಿಸ್ಕಸ್ ಮಾಡಬೇಕಾದ್ರೆ ಅದು ಯಾವುದೇ ಸಮಯದಲ್ಲಿ ಆ ವ್ಯಕ್ತಿ ನಿದ್ದೆಗೆ ಹೋದಾಗ ಕಾಣಿಸ್ಕೊಳ್ಳೋ ಅಂತ ಒಂದು ಇದು. ಒಂದ್ಸತಿ ಡ್ಯೂರೇಷನ್ ಕಡಿಮೆ ಇರುತ್ತೆ, ಒಂದ್ಸತಿ ಡ್ಯೂರೇಷನ್ ಹೆಚ್ಚಿರುತ್ತೆ. ಅಂದ್ರೆ ಬೆಳಿಗ್ಗೆ ಮಲಗಿದಾಗ ಕೆಲವರು 1 hour 2 hour ಮಲ್ಕೋಬಹುದು. ರಾತ್ರಿ ನಿದ್ದೆ ಅಂದ್ರೆ ಸತತವಾಗಿ 5 ಗಂಟೆ 6 ಗಂಟೆ ಅಂತ ಅನ್ಕೋಬಹುದು. ಬಟ್ ಅದರಲ್ಲಿ ಆ ಕ್ವಾಲಿಟೀಸ್ ಆಫ್ ಸ್ಲೀಪು 2 ಕಡೆನೂ ಸೇಮ್ ಇರುತ್ತೆ, ಪ್ರಾಬ್ಲಮ್ಸ್ 2 ಕಡೆನೂ ಕಾಣಿಸ್ಕೋಬಹುದು. ಓಕೆ ಓಕೆ. ಛಾಯಾ ಮೇಡಮ್ ಮಾತನಾಡ್ತಾ ಹೇಳಿದರು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಅಂತ ಬಳಸಿದ್ರು. ಮೇಡಮ್, ತಮಗೆ ಆಗಿದ್ರೆ ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಅನ್ನೋ ಬಗ್ಗೆ ಬಹಳ ಅನುಭವ ಇರುತ್ತೆ. ಇದ್ರ ಬಗ್ಗೆ ಒಂಚೂರು ಇನ್ನೊಂದು ಸ್ವಲ್ಪ ನಮ್ಮ ಕೇಳುಗರಿಗೆ ತಿಳಿಸ್ಬೋದು. ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾನ ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದರೆ ಪ್ರತಿರೋಧಕ ನಿದ್ದೆಯಲ್ಲಿ ಉಸಿರು ಕಟ್ಟುವಿಕೆ ಅಂತ ಹೇಳ್ತೇವೆ. ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅನ್ನೋದು ನಿದ್ರಾಹೀನತೆ. ಈ ನಿದ್ರೆ ಸಮಯದಲ್ಲಿ ಗಂಟಲಿನ ಗೋಡೆಗಳೆಲ್ಲ ವಿಶ್ರಾಂತಿಗೊಂಡು ಕಿರಿದಾಗತ್ವೆ. ಆಗ ಉಸಿರಾಟದಲ್ಲಿ ವಿರಾಮ ಉಂಟಾಗತ್ತೆ. ಸೊ ಒಂದು ಮನುಷ್ಯ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಇರೋ ಮನುಷ್ಯ ಗೊರಕೆ ಹೊಡಿತಾ ಇರ್ತಾರೆ. ಗೊರಕೆ ಹೊಡೆಯುವಾಗ ಸಡನ್ ಆಗಿ ಉಸಿರು ನಿಲ್ಲತ್ತೆ, ಅಥವಾ ಏರ್ ಫ್ಲೋ ಲಿಮಿಟೇಷನ್ ಅಂತ ಹೇಳ್ತೀವಿ, ಉಸಿರಿನಲ್ಲಿ ಕಡಿಮೆ ಆಗ್ಬೋದು. ಎಪ್ನಿಕ್ ಸ್ಪೆಲ್ಸ್ ಅಂತ ಹೇಳ್ತೀವಿ, ದಟ್ ಈಸ್ ಟೆಂಪರರಿ ಸೆಸೇಷನ್ ಆಫ್ ಬ್ರೀತಿಂಗ್ ವಿಚ್ ಲಾಸ್ ಫಾರ್ ಅಬೌಟ್ 10 seconds ತನಕ ಅದು ಹೋಗಬಹುದು. ಈ ಥರ ಎಪ್ನಿಕ್ ಸ್ಪೆಲ್ಸ್ ಆದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಆಗ ಇದು ನಮ್ಮ ಮೆದುಳನ್ನ ಚುರುಕುಗೊಳಿಸುತ್ತೆ. ಆಗ ನಿದ್ದೆಯಿಂದ ಸಡನ್ ಆಗಿ ಎದ್ದೇಳ್ತಾರೆ. ಈ ಥರ ರಿಪೀಟೆಡ್ ಪ್ರೋಸೆಸ್ ಆಗ್ತಾ ಇದ್ದಾಗ ಇದು ಕಾರ್ಬನ್ ಡೈಆಕ್ಸೈಡ್ ಅಥವಾ ಕೆಟ್ಟ ಗಾಳಿನೂ ಸಂಗ್ರಹ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ಇದು ಈ ಸ್ಲೀಪ್ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಿದ್ರೆ ಮಾಡ್ತಾನೆ, ಗೊರಕೆ ಹೊಡಿತಾನೆ, ಸಡನ್ ಆಪ್ನಿಕ್ ಸ್ಪೆಲ್ಸ್ ಆಗತ್ತೆ, ನಿದ್ರೆಯಿಂದ ಎಚ್ಚರ ಆಗತ್ತೆ, ಅದು ರಿಫ್ರೆಶಿಂಗ್ ಸ್ಲೀಪ್ಗೆ ಆಗಲ್ಲ. ಈ ಥರದ ಅನುಭವಗಳು ಬಹುತೇಕ ಜನರಿಗೆ ಆಗಿರುತ್ತೆ ನಮ್ಮ ಸಮುದಾಯದಲ್ಲಿ. ಆದರೆ ಎಷ್ಟೋ ಜನ ಅದನ್ನು ಹೇಳ್ಕೊಂಡಿರಲ್ಲ, ವೈದ್ಯರ ಹತ್ರ ತಾವೇ ಅನುಭವಿಸ್ತಾ ಇರ್ತಾರೆ. ಅದು ತೀವ್ರತೆ ಬಂದಾಗ ಸಮಸ್ಯೆಗಳನ್ನು ನಾವು ಎದುರಿಸೋದು ಇಬ್ಬರಿಗೂ ಕಷ್ಟ ಆಗುತ್ತೆ, ವೈದ್ಯರಿಗೂ ಕಷ್ಟ ಆಗುತ್ತೆ, ಸ್ವತಃ ಅರ್ಥಿಗೂ ಕಷ್ಟ ಆಗುತ್ತೆ. ಆದರೆ ನಿಮ್ಮ ಹತ್ರ ಈ ತೊಂದರೆಗಳಿಗೆ ಏನೆಲ್ಲ ಕಾರಣಗಳಿದೆ, ಏನೆಲ್ಲ ಪರಿಹಾರಗಳಿದೆ ಅನ್ನೋದ್ರ ಮಾತನಾಡೋದಕ್ಕೆ ಮುಂಚೆ ನಮ್ಮ ಜೊತೆ ಇದೇ ರೀತಿಯ ಅನುಭವಗಳನ್ನು ಪಡ್ಕೊಂಡಂತಹ ನಮ್ಮ ಗೀತಾ ಅವರು ಇದ್ದಾರೆ. ಈ ರೀತಿಯ ತೊಂದರೆಗಳು, ಮಾನಸಿಕ ತೊಂದರೆಗಳು ಅಥವಾ ನಿದ್ರೆ ಮತ್ತು ಉಸಿರಾಟದ ಸಂಬಂಧಿತ ತೊಂದರೆಗಳು ಬಂದಾಗ ಅವರ ಅನುಭವ ಹೇಗಿತ್ತು, ಈಗ ಅದರಿಂದ ಹೊರ ಬಂದಾಗ ಹೇಗಿತ್ತು, ಅದನ್ನು ಕೇಳೋಣ ಮೇಡಮ್. ಗೀತಾ ಮೇಡಮ್, ಭಾಳ ಸಂತೋಷ ಮೊದಲಿಗೆ ತಾವು ನಮ್ಮ ಜೊತೆ ಜಾಯ್ನ್ ಆಗಿರೋದು. ಯಾಕೆಂದರೆ ಈ ಮಾನಸಿಕ ಕಾಯಿಲೆ ಅಂದ ತಕ್ಷಣ 2 ರೀತಿಲಿ ಬರುತ್ತೆ. ಅದು ಒಂದು ಕಾಯಿಲೆ ಅಲ್ವೇ ಅಲ್ಲ ಅನ್ನೋ ಜನನೂ ಇದ್ದಾರೆ, ಜೊತೆಗೆ ಆ ಕಾಯಿಲೆನ ಹೇಳ್ಕೊಳ್ಳೋಕ್ಕೆ ಮುಜುಗರ ಪಡೋ ಜನ ತುಂಬ ಇದ್ದಾರೆ. ಈ ಸಂದರ್ಭದಲ್ಲಿ ತಾವು ಈ ಥರದ ಸಮಸ್ಯೆಗಳಿದ್ದಾಗ ನಾವು ತಕ್ಷಣ ವೈದ್ಯರ ಹತ್ರ ಹೋಗಿ, ತಜ್ಞ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದು ಬಹಳ ಮುಖ್ಯ ಅನ್ನೋ ಒಂದು ಉದಾಹರಣೆಯಾಗಿ ತಾವು ನಿಂತಿದ್ದೀರಿ. ಜೊತೆಗೆ
ಈ ದಿನ ನಿಮ್ಮ ರೀತಿಯೇ ಸಮಸ್ಯೆ ಇರುವಂಥ ಒಂದು ಅರ್ಥಿಗಳಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಕೂಡ ಇದ್ರಿ ತಾವು. ಬಹಳ ಸಂತೋಷ, ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ ಮೇಡಮ್. ಥ್ಯಾಂಕ್ ಯು. ಮೊದಲಿಗೆ ಹೇಗೆ ಇಷ್ಟೊತ್ತು ನಾವು ಮಾತನಾಡ್ತಿದ್ವಿ ನಿದ್ರೆಗೂ ಉಸಿರಾಟಕ್ಕೂ ಸಂಬಂಧಿಸಿದೆ ಅಂತ, ಹೇಗಾಯಿತು ಥರದ ತೊಂದರೆ ಇದೆ ಅಂತ ನಿಮಗೆ ಯಾವಾಗ ಗೊತ್ತಾಗಿದ್ದು, ಅಥವಾ ನಿಮ್ಮ ಅನುಭವದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಖಂಡಿತ. ಮೊದಲಿಗೆ ಇದು ಶುರುವಾಗಿದ್ದು ಹೇಗೆ ಅಂದರೆ, ಪ್ರತಿ ಸರಿ ಮಲಗಿದಾಗ್ಲೂ ವಿಚಿತ್ರವಾದ ಕನಸುಗಳು ಬರಲಿಕ್ಕೆ ಶುರುವಾಯಿತು. ಯಾವ ರೀತಿ ಅಂದರೆ, ಇದು ನಿಜವಾಗ್ಲೂ ನನ್ನ ಕಣ್ಣ ಮುಂದೆ ನಡೀತಾ ಇದೆಯೇನೋ ಅನ್ನೋಷ್ಟು ಸ್ಪಷ್ಟತೆ ಇರ್ತಿತ್ತು. ಇದು ನಿಜ ಅಲ್ಲ, ಇದು ಕನಸು ಅಂತ ಎದ್ದ ಮೇಲೆ ನನಗೆ ಗೊತ್ತಾಗ್ತಿತ್ತು. ಯಾವ ರೀತಿ ಅಂದರೆ, ಉದಾಹರಣೆಗೆ ನಾನು ಮಲಗಿದ ಕೋಣೆ ಈಚೆ ಕಿಟಕಿಯ ಪಕ್ಕ ಯಾರೋ ಇಬ್ಬರು ಮಾತಾಡ್ತಿದ್ದಾರೆ ಅನಿಸ್ತಿತ್ತು. ಅವರು ಯಾರು ಅಂತ ನನಗೆ ಅವರ ಧ್ವನಿಯಲ್ಲಿ ಗೊತ್ತಾಗ್ತಿತ್ತು. ಜೊತೆಗೆ ಅವರು ಯಾವ ವಿಷಯವಾಗಿ ಮಾತಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಆದರೆ ನನಗೆ ಯಾವುದೇ ರೀತಿ ಎಚ್ಚರ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಆ ಕಾನ್ವರ್ಸೇಷನ್ನ ಕೇಳ್ತಾ ಇದ್ದೆ ನಾನು. ಆಮೇಲೆ ಎಚ್ಚರ ಮಾಡ್ಕೊಂಡಾಗ ಅದು ಗೊತ್ತಾಯ್ತು ಅದು ನಿಜ ಅಲ್ಲ, ಅದು ಕನಸು ಅಂತ. ಅದಾದಮೇಲೆ ಅದು ನನ್ನ ಮಂಚದ ಪಕ್ಕನೇ ಯಾರೋ ಮಕ್ಕಳು ಮಾತಾಡ್ತಿದ್ದಾರೆ, ಜೋರಾಗಿ ಮಾತಾಡ್ತಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಅವರು ನಗ್ತಿದ್ದಾರೆ, ನಾನು ಜೋರಾಗಿ ನಗ್ತಾ ಇದ್ದೀನಿ ಅಂತ ಒಮ್ಮೆಲೆ ನೆನಪಾಗ್ತಿತ್ತು. ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು ಅಂತ ಒಮ್ಮೆಲೆ ನೆನಪಾಗ್ತಿತ್ತು. ಸೊ ಅವಾಗ ಇದು ಎಚ್ಚರ ಆಗ್ತಿತ್ತು. ಅದು ನಿಜ ಅಲ್ಲ, ಅದು ಕನಸು ಅನ್ನುವಾಗ ಅದು ತುಂಬ ಗಾಬರಿ ಆಗ್ತಿತ್ತು ನನಗೆ. ಏನಿದು ಇಷ್ಟು ನಾನು ನಗ್ತಾ ಇದ್ದೀನಿ, ಮಾತಾಡೋದು ಕೇಳಿಸ್ತಿದೆ, ಈ ಮನೇಲಿ ಯಾರೂ ಇಲ್ಲ ಅಂತ. ಆ ಥರ ಕನಸುಗಳು. ಇದು ಬರ್ತಾ 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 ಇದ್ರ ತೀವ್ರತೆ ಜಾಸ್ತಿ ಆಗ್ಲಿಕ್ಕೆ ಶುರು ಆಯಿತು. ಯಾವ ರೀತಿ ಅಂದರೆ, ನಾನು ಮಲಗಿದ ಮಂಚದ ಮೇಲೆ ಎಲ್ಲ ಯಾರೋ ಮಕ್ಕಳುಗಳು ಓಡಾಡ್ತಿದ್ದಾರೆ, ಮಕ್ಕಳು ಅಂಬೆಗಾಲು ಇಟ್ಕೊಂಡು ಓಡಾಡ್ತಾ ಇದೆ ಅನಿಸೋಷ್ಟು ಆ ತೀವ್ರತೆ ಹೋಗ್ತಿತ್ತು. ಆಮೇಲೆ ಒಮ್ಮೆ ಡಾಕ್ಟ್ರ್ ಹೇಳ್ದಂಗೆ ಯಾರು ನನ್ನ ಕತ್ತು ಅಂದರೆ ಮಲಗಿದಾಗ ಉಸಿರು ತುಂಬ ಕಟ್ಟಂಗೆ ಆಗ್ತಾಯಿದೆ, ನನಗೆ ಉಸಿರಾಡಲಿಕ್ಕೆ ಆಗ್ತಿಲ್ಲ, ತೊಂದರೆ ಆಗ್ತಿದೆ. ಆಗ ನನಗೆ ಯಾರೋ ನನ್ನ ಕತ್ತು ಚಿಕ್ತಾ ಇದ್ದಾರೆ ಏನೋ ಅನ್ನಿಸ್ತಿತ್ತು. ಅವರ ಕೈ ಕೂಡ ನನಗೆ ಕಾಣಿಸ್ದಂಗೆ ಆಗ್ತಿತ್ತು. ಆಮೇಲೆ ಅವ್ರು ಏನೋ ಬೆದರಿಕೆ ಹಾಕ್ತಿದ್ದಾರೆ, ನನಗೆ ಬೆದರಿಕೆ ಹಾಕ್ತಿದ್ದಾರೆ, ಕತ್ತಿ ಚಿಕ್ತಾ ಇದ್ದಾರೆ. ಆ ಸಮಯದಲ್ಲಿ ನನಗೆ ಪೂರ್ತಿಯಾಗಿ ಎಚ್ಚರ ಮಾಡ್ಕೊಳಕ್ಕಾಗ್ತಿಲ್ಲ. ಜೊತೆಗೆ ಭಯ ಆಗ್ತಿದೆ, ಎದೆ ಹೊಡ್ಕೋತಾ ಇದೆ. ಆಮೇಲೆ ಅವ್ರು ಏನೋ ಬೆದರಿಕೆ ಆಗಿದೆ. ನನ್ನ ಮನಸ್ಸಿನಲ್ಲಿ ಏನು ಅನ್ಕೋತಾ ಇದ್ದೀನಿ ಅಂದರೆ, ಇವ್ರು ಯಾವ ರೀತಿ ನಮ್ಮ ಮನೆ ಒಳಗೆ ಬಂದರು, ಯಾತಕ್ಕೋಸ್ಕರ ನನ್ನನ್ನು ಕೊಲೆ ಮಾಡ್ತಿದ್ದಾರೇನೋ, ಇವರು ಯಾತಕ್ಕೆ ಈ ಕೊಲೆ ಮಾಡ್ಲಿಕ್ಕೆ ಬಂದಿದ್ದಾರೆ, ಅಷ್ಟೊಂದು ಶತ್ರುತ್ವ ಇವರು ಯಾರು ಇಲ್ಲ ನನಗೆ ಅನ್ನೋದೊಂದು ನನಗೆ ಆ ಮನಸ್ಸಲ್ಲಿ ಓಡ್ತಾ ಇದೆ. ಅಂದರೆ ಮನಸ್ಸು ಅಲ್ಲಿ ಓಡ್ತಾ ಇದೆ, ಆ ಸಂದರ್ಭದಲ್ಲಿ ಓಡ್ತಾ ಇದೆ. ಇವ್ರು ಹೆಂಗೆ ಒಳಗೆ ಬಂದರು ಅನ್ನೋದು ಒಂದು ಪ್ರಶ್ನೆ ನನಗೆ. ಯಾರು ಇವರು, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಏನೇ ಎಚ್ಚರ ಮಾಡ್ಕೊಳ್ಳೋಕೆ ಅಂದರೆ ಏನೋ ಕಿರ್ಚ್ಕೊಳ್ಬೇಕು ಅಥವಾ ಕೈ ಕಾಲು ಅಲ್ಲಾಡಿಸ್ಬೇಕು ಅಂದರೂ ಕೂಡ ಆಗ್ತಾನೇ ಇಲ್ಲ. ಅದು ಕೈ ಕಾಲು ಅಲ್ಲಾಡ್ಸೋಕ್ಕಾಗ್ತಿಲ್ಲ, ಕಿರ್ಚೋಕ್ಕಾಗ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಬಟ್ ಮನಸ್ಸಲ್ಲಿ ಮಾತ್ರ ಇದೆಲ್ಲ ಓಡ್ತಾ ಇದೆ. ಅಂದರೆ ನಿಮಗೆ ಕನಸು ಬರುವಂಥದ್ದು, ಆ ಕನಸು ನಿಜ ಅನ್ನೋ ಥರ ಭಾವನೆ ಆಗೋದು, ಕತ್ತಿಸ್ಕೋವಂಥದ್ದು, ಈ ಥರದ್ದು ಆಗ್ತಾ ಇತ್ತು. ಆದರೆ ಇದು ಎಷ್ಟು ದಿನಕ್ಕೊಮ್ಮೆ ಆಗ್ತಿತ್ತು, ಫ್ರೀಕ್ವೆಂಟಾಗಿ ಆಗ್ತಿದೆ, ಹೇಗೆ? ಪ್ರತಿ ಸರಿ ಮಲಗಿದಾಗ್ಲೂ ಇದು ಆಗಕ್ಕೆ ಶುರುವಾಯಿತು ನನಗೆ. ಪ್ರತಿ ಸರಿ ಮಲಗಿದಾಗ್ಲೂ ಒಂದಲ್ಲ ಒಂದು ಥರದ ಅನುಭವಗಳು ಆಗ್ಲಿಕ್ಕೆ ಶುರುವಾಯಿತು. ಅದು ಯಾವಾಗ ಇದು ಕತ್ತೀಚು ಅನುಭವ ಆಯಿತು, ಆವಾಗ ನನಗೆ ಸ್ವಲ್ಪ ಭಯ ಉಂಟಾಯಿತು. ಏನಪ್ಪ ಇದು, ನನಗೇನೋ ತೊಂದರೆ ಇದೆ ಅನ್ನೋದು ಆವಾಗ ನನಗೆ ಅನ್ಸಕ್ಕೆ ಶುರುವಾಯಿತು. ಏನೋ ತೊಂದರೆ ಇದೆ ನನಗೆ. ಹೀಗೆ ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ಇದೊಂದು ಸಮಸ್ಯೆ ನಿಜವಾಗ್ಲೂ ಇದೆ ನನ್ನ ಹತ್ರ, ಇದು ಕಾಮನ್ ಅಲ್ಲ, ನಾರ್ಮಲ್ ಅಲ್ಲ, ಇಲ್ಲೇನೋ ಸಮಸ್ಯೆ ಹೆಚ್ಚು ಆಗ್ತಾ ಇದೆ ಅಂತ ಅನಿಸಿದಾಗ ಹೀಗೆ ಅದರಿಂದ ಹೊರಬರುವಂಥ ಪ್ರಯತ್ನ ಹೇಗೆ ಶುರುವಾಯಿತು? ಸರ್, ಇದು ಮೊದಲು ಇದು ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಮಲಗಿದಾಗ ಬರುವಂಥ ಕನಸುಗಳು ಹೆಚ್ಚಿತ್ತು. ಯಾಕಂದರೆ ರಾತ್ರಿ ಕೂಡ ನನಗೆ ನಿದ್ದೆ ಬರ್ತಿರ್ಲಿಲ್ಲ. ರಾತ್ರಿ ಕೂಡ ಇದೇ ಥರ ಅದು ಇನ್ನೂ ಭಯಂಕರವಾದ ಅನುಭವಗಳಾಗ್ತಿತ್ತು. ಯಾವ ರೀತಿ ಅಂದರೆ, ಏನೋ ಒಂದು ಶಬ್ದ, ಜೋರು ಶಬ್ದ, ಏನೋ ಕುರ್ಚಿ ಮೇಜು ಯಾರೋ ಎಳಿತಾ ಇದ್ದಾರೆ ಅಥವಾ ಡ್ರಾಯರ್ ಎಳಿತಾ ಇದ್ದಾರೆ ಅನ್ನೋಷ್ಟು ಶಬ್ದ ನನ್ನ ಕಿವಿಗೆ ಅಪ್ಪಳಿಸ್ತಿತ್ತು. ಆ ಸಮಯದಲ್ಲಿ ಎಚ್ಚರ ಆಗ್ತಿತ್ತು.
ಆವಾಗ ಎಚ್ಚರ ಆಗಿ ಏನು ಅಂತ ನೋಡ್ಲಿಕ್ಕೆ ಹೋದರೆ ಅದು ಯಾವುದೇ ಥರ ಮೂಮೆಂಟ್ಸ್ ಮಾಡೋಕ್ಕಲ್ಲ, ಕೈ ಕಾಲು ಅಥವಾ ಬಾಯಲ್ಲಿ ಕಿರ್ಚೋದಕ್ಕೆ ಮಾಡೋದಕ್ಕೆ ಯಾವುದೇ ಥರ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದೇನಾಗ್ತಿತ್ತು, ಪ್ರತಿ ಸರಿ ರಾತ್ರಿನೂ ನಿದ್ದೆ ಸರಿಯಾಗಿ ಬರ್ತಾ ಇರಲಿಲ್ಲ. ಬೆಳಗ್ಗೆ ಸಮಯದಲ್ಲೂ ತುಂಬ ಸುಸ್ತಾಗ್ತಿತ್ತು. ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಬರೋದು, ಸುಸ್ತಾಗ್ತಿತ್ತು. ಸಿಂಪ್ಟಮ್ಸ್ ತಮಗಿತ್ತು, ತೊಂದರೆಗಳಾಗ್ತಿದೆ ಅಂತ ಗೊತ್ತಾಯ್ತು. ನಂತರ ಹೇಗೆ ಇದನ್ನು ಹೊರಬರುವಂಥ ಪ್ರಯತ್ನ ನಡೀತು ಅಂತ? ಸೊ ಇದು ನನಗೆ ತುಂಬ ಸಮಸ್ಯೆ, ನಿದ್ದೆ ತುಂಬ ಪ್ರಾಬ್ಲಮ್ ಆಗ್ತಿತ್ತಲ್ವಾ. ಸೊ ಹಂಗಾಗಿ ನಾನು ಇದು ವೈದ್ಯರ ಹತ್ರ ಹೋಗಲೇಬೇಕು ಅಂತ ಅನ್ನಿಸ್ಲಿಕ್ಕೆ ಶುರು ಆಯಿತು. ಕೊನೆಗೆ ನಮ್ಮ ಮನೆಯವರು JSS ಆಸ್ಪತ್ರೆಗೆ ಕರ್ಕೊಂಡೋದ್ರು, ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋದ್ರು, ಡಾಕ್ಟರ್ ಕಿಶೋರ್ ಅಂತ. ಮೊದಲಿಗೆ ನನಗೆ ಇದು ಯಾವ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು, ಮತ್ತು ಯಾವ ರೀತಿ ನನ್ನ ಸಮಸ್ಯೆಗಳು ಹೇಳ್ಕೋಬೇಕು, ಹೆಂಗೆ ಹೇಳ್ಕೊಳ್ಳೋದು, ಅದೊಂದು ಭಯದಿಂದ ನಾನು ಅವಾಯ್ಡ್ ಮಾಡ್ತಾಯಿದ್ದೆ. ಡಾಕ್ಟರ್ ಹತ್ರ ಹೋಗೋಕ್ಕೆ ಅವಾಯ್ಡ್ ಮಾಡ್ತಾಯಿದ್ದೆ. ಇದು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಡಾಕ್ಟರ್ ಕಿಶೋರ್ ಹತ್ರ ಹೋದ್ಮೇಲೆ ಅವರು ನನ್ನ ಸಮಸ್ಯೆಗಳನ್ನು ನಿಧಾನಕ್ಕೆ ತಾಳ್ಮೆಯಿಂದ ಕೇಳಿಸ್ಕೊಂಡ್ರು. ಜೊತೆಗೆ ಕೆಲವೊಂದು ಔಷಧಿಗಳು ಹೇಳಿದರು. ಆಮೇಲೆ ರೆಗ್ಯುಲರಾಗಿ 15 ದಿನಕ್ಕೊಮ್ಮೆ ಸೈಕೋಥೆರಪಿ ಮಾಡ್ಲಿಕ್ಕೆ ಹೇಳಿದರು. ಆಮೇಲೆ ಡಾಕ್ಟರ್ ಛಾಯಾ ಮೇಡಮ್ ಹತ್ರ ಕಳಿಸಿದ್ರು, ಪಲ್ಮನಾಲಜಿಸ್ಟ್ ಹತ್ರ ಹೋಗಿ ನೀವು ಉಸಿರಾಟದ ತೊಂದರೆ ಇರ್ಬೋದು ಅಂತ. ಅವರು ಸ್ಲೀಪ್ ಸ್ಟಡಿ ಮಾಡಿಸಿ ಅಂತ ಸಲಹೆ ಕೊಟ್ಟರು. ಸೊ ಆವಾಗ ಸ್ಲೀಪ್ ಸ್ಟಡಿ ಮಾಡಿಸಿದಾಗ ಏನೋ ತೊಂದರೆ ಇದೆ ನಿಮಗೆ ನಿದ್ದೆಯಲ್ಲಿ ಅಂತ ಹೇಳಿದ್ರು. ಸೊ ಆ ತೊಂದರೆಯನ್ನು ಗುರುತಿಸಿದ ನಂತರ ನಿಮಗೆ ಒಂದಷ್ಟು ಚಿಕಿತ್ಸೆಗಳನ್ನು ತಕ್ಷಣ ಈ ಔಷಧಿಗಳು, ಈ ಸೈಕೋಥೆರಪಿ ಎಲ್ಲ ಶುರು ಮಾಡಾದ್ಮೇಲೆ ಅದು ಅಂದರೆ ಭಾಳ ಬೇಗ ರಿಕವರ್ ಆಗಕ್ಕೆ ಶುರು ಆಯಿತು. ಅಂದರೆ ಈಗ ದಿನ ಆಗ್ತಿದ್ದ ಅನುಭವಗಳು ವಾರಕ್ಕೊಂದು 6 ತಿಂಗಳಿಗೊಂದು ಆ ಥರ ಆಗ್ಲಿಕ್ಕೆ ಶುರು ಆಯಿತು. ಕ್ರಮೇಣವಾಗಿ ಇವಾಗ ಆ ಥರ ಅನುಭವಗಳು ಇವಾಗ ಆಗ್ತಾ ಇಲ್ಲ. ಓಕೆ ಓಕೆ ಅಲ್ಲ, ಭಾಳ ಸಂತೋಷ ನೋಡಿ. ಎಷ್ಟೋ ಜನರಿಗೆ ಇದೊಂದು ಸಮಸ್ಯೆ ಅಂತ ಅನಿಸಿರೋದಿಲ್ಲ ಅಥವಾ ಮುಜುಗರ ಪಡ್ತಾರೆ. ಆದರೆ ನೀವು ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ವೈದ್ಯರನ್ನು ಭೇಟಿ ಮಾಡಿದ್ದು ಮೊದಲ ಪ್ರಯತ್ನ. ತಾವು ಹೇಳಿದ್ರಿ ಡಾಕ್ಟರ್ ಕಿಶೋರ್ ಸರ್ ಹತ್ರ ಅಂತ ಹೇಳಿದ್ರಿ, ಛಾಯಾ ಮೇಡಮ್ ಜೊತೆ ಹೋದ್ವಿ ಅಂದರೆ ಸ್ವತಃ ನಮ್ಮ ಡಾಕ್ಟರ್ ಕಿಶೋರ್ ಸರ್ ಮತ್ತು ಛಾಯಾ ಮೇಡಮ್ ನಮ್ಮ ಜೊತೆಗಿರೋದ್ರಿಂದ ಇನ್ನೂ ಸುಲಭವಾಗಿ ಈ ತೊಂದರೆಗಳ ಬಗ್ಗೆ ಹೇಗೆ ನಿವಾರಿಸಿದ್ರು ಅಂತ ಕೇಳಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಸರ್, ಕಿಶೋರ್ ಸರ್ ಮೇಡಮ್ ಅವರ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದರು. ಜೊತೆಗೆ ತಾವು ಆರಂಭದಲ್ಲೂ ಕೂಡ ಹೇಳಿದ್ರಿ. ಸೊ ಏನು ಕಾರಣಗಳು ಈ ರೀತಿ ಅನುಭವಗಳಾಗಲಿಕ್ಕೆ, ಅದು ವಿಶೇಷವಾಗಿ ಕನಸು ಮತ್ತು ಉಸಿರಾಟದ ನಡುವೆ ಸಮಸ್ಯೆಗಳು ಬರಲಿಕ್ಕೆ ಪ್ರಮುಖ ಕಾರಣಗಳೇನು ಅಂತ? ಪ್ರಶ್ನೆ ಭಾಳ ಸೂಕ್ತವಾಗಿದೆ. ನಾವು ಗೀತಾ ಮೇಡಮ್ ಅವ್ರನ್ನ ಭಾಳ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಆ ಅನುಭವಗಳು ತೀರಾ ಹಿಂಸೆ ಮಾಡುವಂಥದ್ದು, ತುಂಬ ತೊಂದರೆ ಕೊಡುವಂಥ ಅನುಭವಗಳು. ಸಾಕಷ್ಟು ಜನ ಈ ಥರ ಸಮಸ್ಯೆಗಳಿದ್ದಾಗ ನಿಮಗೆ ಗೊತ್ತಿರೋಂಗೆ ಮಾಟ ಮಂತ್ರ ಪೂಜೆ ಅಂತ ಹೋಗ್ತಾರೆ. ಅಲ್ಲಿ ಎಷ್ಟು ಜನ ದುಡ್ಡು ಕಳ್ಕೊಳ್ತಾರೆ ಅದನ್ನು ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಬೆಳಿಗ್ಗೆ ನಾವು ಮಲಗ್ತೀವಿ ಅಂದರೆ ಯಾರೋ ಕತ್ತಿ ಸಿಗ್ತಾ ಇದ್ದಾರೆ, ಮನೇಲೆಲ್ಲ ಯಾರೋ ಓಡಾಡ್ತಾ ಇದ್ದಾರೆ, ಎಲ್ಲೆಲ್ಲ ಹೇಳ್ತಾ ಇದ್ದಾರೆ. ಆ ಅನುಭವನ ಟಾಲರೇಟ್ ಮಾಡಿಕೊಂಡು ಅದಕ್ಕೆ ವೈಜ್ಞಾನಿಕವಾದ ದೃಷ್ಟಿಯಿಂದ ನೋಡುವಂಥ ಜನ ಭಾಳ ಕಡಿಮೆ ಇದ್ದಾರೆ. ಸೊ ಈ ಸಮಸ್ಯೆಯಲ್ಲಿ ಭಾಳ ಮುಖ್ಯವಾದ ಅಂಶ ನಾವೇನು ಗಮನಿಸಬೇಕು ಅಂದರೆ, ನಾವು ನೋಡಿದಾಗ ಈ ನಿದ್ದೆಯ ಎರಡೂ ನಾವು ಡಿವೈಡ್ ಮಾಡ್ತೀವಿ. ಗಾಢ ನಿದ್ದೆ ಅಂತ ಏನು ಹೇಳ್ತೀವಿ, ಒಂದು ತಿಳಿಯಾದ ನಿದ್ದೆ. ಈಗ ಗೀತಾ ಮೇಡಮ್ ಅವ್ರಿಗೆ ಪ್ರತಿ ಬಾರಿ ಮಲಗ್ದಾಗ ಮಾತ್ರ ಈ ಥರ ಅನುಭವ ಆಗ್ತಿದೆ ಅನ್ನೋದು ಬಹಳ ಒಂದು ಮುಖ್ಯವಾದ ಅಂಶ. ಅಂದರೆ ಅವರು ಬೆಳಗ್ಗೆ ಮಲಗಿದ್ರು ಆಗ್ತಾ ಇತ್ತು, ರಾತ್ರಿ ಮಲಗಿದ್ರು ಆಗ್ತಾ ಇತ್ತು. ಈ ತಿಳಿ ನಿದ್ದೆಯಲ್ಲಿ ನಮಗೂ ಈ ಥರ ಅನುಭವಗಳು ಆಗ್ತದೆ. ಅಂದರೆ ಯಾರೋ ಬಾಗಿಲು ತಟ್ಟಿದ್ರೇನೋ, ಬೆಳಿಗ್ಗೆ ಹೇಳ್ಬೇಕಾದ್ರೆ ಯಾರೋ ಕರಿತಾ ಇದ್ದಾರೇನೋ, ಆಮೇಲೆ ನಾವು ಎದ್ದು ನೋಡ್ತೀವಿ, ಆ ಥರ ಇರೋದಿಲ್ಲ. ಅಂದರೆ ನಮ್ಮ ಮನಸ್ಸು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಬಟ್ ಇವರಲ್ಲಿ ಏನಾಗ್ತಿತ್ತು ಅಂದರೆ, ಯಾವಾಗ ಉಸಿರಾಟದಲ್ಲಿ ಏರುಪೇರು ಆಗ್ತಿತ್ತಲ್ಲ, ಅವಾಗ ಈ ನಾವೇನು ಹ್ಯಾಲಿಸಿನೇಷನ್ಸ್ ಅಂತ ಹೇಳ್ತೀವಿ, ಸೂಡೋ ಹ್ಯಾಲಿಸಿನೇಷನ್ ಅಂತ, ನಿಜವಾಗಿ ನಮ್ಮ ಕತ್ ಹಿಸ್ಕೋಂಗೆ, ಬಿಕಾಸ್ ಉಸಿರು ಕಟ್ತಾ ಇದೆ, ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ, ಅವಾಗ ನಮ್ಮ ಯೋಚನಾ ಶಕ್ತಿಲಿ ಏನೋ ಅಮುಕ್ತಾ ಇದ್ದಾರೇನೋ ಅನ್ನೋ ಅನುಭವ ಆದಂಗೆ ಆಗುತ್ತೆ. ಯಾವಾಗ ನಾವು ಕಾನ್ಷಿಯಸ್ ನಿದ್ದೆಯಲ್ಲಿ ನಮ್ಮ ಕೈಕಾಲು ಓಡಾಡಲ್ಲ, ಎಸ್ಪೆಷಲಿ ಈ ತಿಳಿ ನಿದ್ದೆಯಲ್ಲಿ ನಾವು ಹಿಡಿಬೇಕು ಅನಿಸ್ತೀವಿ, ಕೈನೇ ಮೂವ್ ಆಗಲ್ಲ. ಇವು ಗುಣಲಕ್ಷಣ. ಇದರಲ್ಲಿ ಅವ್ರಿಗೆ ಹೇಳಬೇಕು ಅನ್ಸುತ್ತೆ, ಹೇಳೋಕ್ಕಾಗೋದಿಲ್ಲ.
ಸೊ ಅದು ಇನ್ನೂ ಗಾಬರಿ ಮಾಡುವಂಥ ಸಮಸ್ಯೆ. ಸೊ ನಾವು ಬಹಳ ಅವರನ್ನು ಕೇಳಿದಾಗ ನಮ್ಗೆ ಅರ್ಥ ಆಯಿತು, ಇದು ತೀವ್ರವಾಗಿ ನಿದ್ದೆಯಲ್ಲಿ ಮಾತ್ರ ಬರ್ತಾ ಇದೆ, ಅದು ಕೂಡ ಉಸಿರಾಟದ ಸಿದಕ್ಕೆ. ಅದರಿಂದ ನಾವು ಛಾಯಾ ಮೇಡಮ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಈ ಗಾಬರಿ ಆತಂಕ ಎಲ್ಲ ಒಂದ್ಸತಿ ನಿದ್ದೆಯಲ್ಲಿ ಸರಿ ಹೋಗ್ಬಿಟ್ರೆ, ಉಸಿರಾಟದ ಸರಿ ಹೋಗ್ಬಿಟ್ರೆ ಇದೂ ಆರಾಮಾಗುತ್ತೆ ಅನ್ನೋದು ನಮ್ಮ ಗಮನಕ್ಕೆ ಬಂತು. ಸೊ ಅದಕ್ಕೆ ತಕ್ಕಂಗೆ ನಾವು ಮೆಡಿಕೇಶನ್ಸ್ ಎಲ್ಲ ಶುರು ಮಾಡಿ ಛಾಯಾ ಮೇಡಮ್ ಅವ್ರಿಗೆ ನಮ್ಮ ಶ್ವಾಸಕೋಶದ ವಿಭಾಗದ ಇದಕ್ಕೆ ನಾವು ಕಳಿಸ್ಕೊಟ್ವಿ, ನೀವು ನೋಡಿ ಅಂತ. ಹೌದೌದು, ಅದೇ ಅವರು ಗೀತಾ ಮೇಡಮ್ ಮಾತನಾಡ್ತಾ ಹೇಳಿದ್ರು, ಛಾಯಾ ಮೇಡಮನ್ನ ಉಸಿರಾಟ ತೊಂದರೆ ಸಮಸ್ಯೆಗೆ ಕಳಿಸ್ಕೊಟ್ರು ಅಂತ. ಮೇಡಮ್, ಉಸಿರಾಟ ಸಮಸ್ಯೆ ಇದೆ ಅಂತ ಗೊತ್ತಾಯಿತು ಗೀತಾ ಮೇಡಮ್ಗೆ, ಹೇಗೆ ಈ ಸಮಸ್ಯೆಯನ್ನು ನಿವಾರಿಸುವಂಥ ಪ್ರಯತ್ನ ಆಯಿತು? ನಾವು ಫಸ್ಟ್ ಅವರು ಉಸಿರಾಟದ ಸಮಸ್ಯೆ ಅಂತ ಬಂದಾಗ ನಾವು ಅವ್ರಿಗೆ ಬೇಸಿಕ್ ಸ್ಪೈರೋಮೆಟ್ರಿ ಮಾಡಿದ್ವಿ. ಸ್ಪೈರೋಮೆಟ್ರಿನಲ್ಲಿ ಅವ್ರಿಗೇನು ಅಬ್ಸ್ಟ್ರಕ್ಟಿವ್ ಏರ್ವೇ ಡಿಸೀಸು ಆ ಥರ ಏನೂ ಕಾಣಲಿಲ್ಲ. ಸೊ ಆವಾಗ ನಾವು ನಿದ್ದೆ ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ತು. ಸೊ ನಾವು ನಿದ್ದೆ ಪರೀಕ್ಷೆ ಅಥವಾ ಪಾಲಿಸೋಮ್ನೋಗ್ರಫಿ ಅಂತ ಹೇಳ್ತೀವಿ. ಈ ಪಾಲಿಸೋಮ್ನೋಗ್ರಫಿಗೆ ನಾವು ಪೇಷಂಟ್ನ ಸಬ್ಜೆಕ್ಟ್ ಮಾಡ್ಲಿಕ್ಕೆ ಮುಂಚೆ ಕೆಲವು ಪ್ರಶ್ನಾವಳಿಗಳನ್ನು ಅವ್ರಿಗೆ ಕೊಡ್ತೀವಿ. ಲೈಕ್ ಸ್ಟಾಪ್ ಬ್ಯಾಂಕ್ ಕ್ವೆಶ್ಚನೇರ್ ಆಗ್ಬೋದು, ಅಥವಾ ಎಪ್ವರ್ ಸ್ಲೀಪಿನೆಸ್ ಸ್ಕೇಲ್ ಅಂತ ಎಲ್ಲ ಇದೆ. ಸೊ ಅದರಲ್ಲಿ ಅದು ಸಿಗ್ನಿಫಿಕೆಂಟ್ ಆಗಿ ಬಂದಾಗ ನಂಬರ್ಸು ಅವ್ರಿಗೆ ಪಾಲಿಸೋಮ್ನೋಗ್ರಫಿ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ, ಸ್ಲೀಪ್ ಸ್ಟಡಿ ಅಂತ. ಸೊ ಸ್ಲೀಪ್ ಸ್ಟಡಿನಲ್ಲಿ ಅವರು ಎಷ್ಟೊತ್ತು ಆಪ್ನಿಯಾ ಆಯಿತು, ಎಷ್ಟೊತ್ತು ಹೈಪಾಪ್ನಿಯಾ ಆಯಿತು, ಒಂದು ಮಾಪಕ ಇದೆ, ಎಪ್ನಿಯಾ ಹೈಪಾಪ್ನಿಯಾ ಇಂಡೆಕ್ಸ್ ಅಂತ. ಸೊ ಅದರ ಮೇಲೆ ನಾವು ಅವರ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಮೈಲ್ಡ್ ಇದೆಯಾ, ಮಾಡರೇಟ್ ಇದೆಯಾ, ಸಿವಿಯರ್ ಇದೆಯಾ ಅಂತ ನಾವು ಅಸೆಸ್ ಮಾಡ್ಕೊಂಡು ಹೇಳ್ತೇವೆ. ಸೊ ಇವರಿಗೆ ಸ್ವಲ್ಪ ಮಾಡರೇಟ್ OSA ಇದ್ದಿದ್ರಿಂದ ಇವರಿಗೆ ಪ್ಯಾಪ್ ಥೆರಪಿ ಅಂತ ಹೇಳ್ತೀವಿ, ಅಂದರೆ ಪಾಸಿಟಿವ್ ಏರ್ವೇ ಪ್ರೆಷರ್ ಥೆರಪಿ ಅಂತ. ಇದನ್ನು ನಿಮಗೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಿರಂತರ ಧನಾತ್ಮಕ ಚಿಕಿತ್ಸೆ ಅಂತ. ಈ ಪಾಸಿಟಿವ್ ಏರ್ವೇ ಪ್ರೆಷರ್ ಥೆರಪಿ ಅನ್ನೋದು ಏನು ಮಾಡುತ್ತೆ ಅಂದರೆ, ಇಟ್ ಆಕ್ಟ್ಸ್ ಆಸ್ ಎ ನ್ಯೂಮ್ಯಾಟಿಕ್ ಸ್ಪ್ಲಿಂಟ್. ಆಗ ಅದು ನಮ್ಮ ಗಂಟಲಿನ ಉಸಿರಾಟದಲ್ಲಿ ಎಲ್ಲಿ ಗಂಟಲಿನ ಗೋಡೆಗಳೆಲ್ಲ ಕೊಲ್ಯಾಪ್ಸ್ ಆಗಿ ಉಸಿರು ಹೋಗ್ಲಿಕ್ಕೆ ತೊಂದರೆ ಆಗ್ತಿರುತ್ತೆ, ಆಗ ಇಟ್ ಆಕ್ಟ್ಸ್ ಆಸ್ ಎ ನ್ಯೂಮ್ಯಾಟಿಕ್ ಸ್ಪ್ಲಿಂಟ್ ಮತ್ತೆ ಗಾಳಿಯ ಜೆಟ್ನ ಸಾಬೀತುಪಡಿಸುತ್ತೆ. ಆಗ ಬ್ರೀತಿಂಗ್ ಟೈಮಲ್ಲಿ ಏರ್ವೇಸು ಓಪನ್ ಅಪ್ ಆಗತ್ತೆ. ಸೊ ಈ CPAP ಅಥವಾ ಪಾಸಿಟಿವ್ ಏರ್ವೇ ಪ್ರೆಷರ್ ಥೆರಪಿ ಅನ್ನೋದು ಈ OSA-ನಲ್ಲಿ ಇಟ್ಸ್ ಲೈಕ್ ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್ ವಿತ್ CPAP ಆಸ್ ದ ಸೆಂಟ್ರಲ್ ಪಿಲ್ಲರ್. ಸೊ ಈ CPAP ಥೆರಪಿಗೆ ಅಡಿಹರೆನ್ಸ್ ಒಂದು ಚಾಲೆಂಜ್, ಬಟ್ ನಮ್ಮ ಗೀತಾ ಮೇಡಮು ಶಿ ಹ್ಯಾಸ್ ಓವರ್ಕಮ್ ದಟ್ ಆ್ಯಂಡ್ ಶಿ ವಾಸ್ ವೆರಿ ಕಂಪ್ಲೈಂಟ್ ವಿತ್ CPAP ಥೆರಪಿ. ಮತ್ತೆ ಅವ್ರಿಗೆ ಇಂಪ್ರೂವ್ಮೆಂಟು ಆಯಿತು. ಅಂದರೆ ಸರಿಯಾಗಿ ಮತ್ತು ನಿರಂತರವಾಗಿ ನಡ್ಕೊಂಡು ಹೋಗೋದು ಬಹಳ ಮುಖ್ಯ, ಆವಾಗ ಅದು ಸಕ್ಸಸ್ ರೇಟು ಸಿಗುವಂಥದ್ದು. ಈ ಸ್ಲೀಪಿಂಗ್ ಅಥವಾ ಉಸಿರಾಟದ ಸಮಸ್ಯೆಯನ್ನು ನಿಭಾಯಿಸಲಿಕ್ಕೆ ಒಂದು ಇಕ್ವಿಪ್ಮೆಂಟ್ಸ್ ಏನೋ ಸಮಥಿಂಗ್ ಏನು ಹಾಡಿದ್ರೆ, ಜಸ್ಟ್ ಲೈಕ್ ಏನು ಆಕ್ಸಿಜನ್ ಥರ ಮಾಡ್ತೀವಲ್ಲ ಆ ಥರನ, ಹೇಗೆ ಅದು ಹೇಗಿರುತ್ತೆ? CPAP ಅಂದರೆ ಅದೊಂಥರ ಸೂಟ್ ಕೇಸ್ಗಿಂತ ಚಿಕ್ಕ ಥರ ಒಂದು ಇನ್ಸ್ಟ್ರೂಮೆಂಟು. ಅದಕ್ಕೆ ಎಲೆಕ್ಟ್ರಿಕ್ ಪೋರ್ಟಲ್ಲಿ ನೀವು ಸ್ವಿಚ್ ಆನ್ ಮಾಡ್ದಂಗೆ ನಿಮ್ಮ ರೇಡಿಯೋ ಆನ್ ಮಾಡ್ದಂಗೆ ಹಾಕೊಂಡು ಅದು ತಕ್ಕಂಗೆ ಆಕ್ಸಿಜನ್ ಪುಷ್ ಮಾಡುತ್ತೆ. ಆ ಇನ್ಸ್ಟ್ರೂಮೆಂಟ್ ಅದು ಗಾಳಿ ಅವ್ರ ಮೂಗಿಗೆ ಹಾಕೊಳ್ತಾರೆ, ಹಾಕೊಂಡು ಅದನ್ನ ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ನೀವು ಮಧ್ಯಾಹ್ನ ಮಲಗಿದ್ರು ಹಾಕೋಬಹುದು, ಬೆಳಗ್ಗೆ ಮಲಗಿದ್ರು ಹಾಕೋಬಹುದು. ಬಟ್ ಆ ವ್ಯಕ್ತಿ ಹಾಕೊಂಡ್ರೆ ಮಾತ್ರ ನಿದ್ದೆನೂ ಆರಾಮಿರುತ್ತೆ, ಮತ್ತೆ ಕನಸುಗಳು ಆ ತರ ಅನುಭವಗಳು ಆಗೋದಿಲ್ಲ. ಅದನ್ನ ಮನೆಗೆ ತಗೊಂಡು ಮಾಡ್ಬೋದು. ಅದ್ರ ಕಾಸ್ಟ್ ಎಲ್ಲ ಮೇಡಮ್ ಬೇಕಾದ್ರೆ ಹೇಳ್ತಾರೆ. ಅಂದ್ರೆ ಅದೊಂದು ಪ್ಯಾಕ್ ಇದಿರುತ್ತೆ, ಒಂದು ಸೂಟ್ ಕೇಸ್ ತರ ಅದ್ರದ್ದು ಸಣ್ಣದಿರುತ್ತೆ. ಸೊ ಅದನ್ನ ನಾವು ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಮಲಗುವಾಗ ಅದನ್ನು ಬಳಸಬೇಕಾಗುತ್ತೆ ಅಂತ ಹೇಳ್ತಿದ್ದೆ. ಇನ್ನು ತುಂಬಾ ಎಕ್ಸ್ಪೆನ್ಸಿವ್ ಏನಿಲ್ಲ, ಇಟ್ ಕಾಸ್ಟ್ ವೇರೀಸ್ ಫ್ರಮ್ 55. ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಇದೆ, ಆಟೋ CPAP ಅಂತೀವಿ, ಅಂದ್ರೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ, ಅದಾಗ ಅದೇ ಪ್ರೆಷರ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. BiPAP ಅಂತ ಕೊಡ್ತೀವಿ ಕೆಲವರಿಗೆ, ಕಾರ್ಬನ್ ಡೈಆಕ್ಸೈಡ್ ಕೆಟ್ಟಗಾಳಿ ಜಾಸ್ತಿ ಇದ್ದವ್ರಿಗೆ. ಸೊ ಅದು ಅಫೋರ್ಡೆಬಲ್ ಅಲ್ಲೇ ಇರುತ್ತೆ. ಇಲ್ಲ ಅವ್ರಿಗೆ ಅಫೋರ್ಡೆಬಿಲಿಟಿ ಇಶ್ಯೂಸ್ ಇದ್ದ ಜನಕ್ಕೆ ಇನಿಷಿಯಲಿ ಕೆಲವರು ಮೆಷಿನ್ ತಗೊಳ್ಳೋದು ದೊಡ್ಡದಲ್ಲ, ಅದಕ್ಕೆ ಅಡಿಹರೆನ್ಸ್ ಇಂಪಾರ್ಟೆಂಟ್. ಸೊ ಮೆಷಿನ್ ಹಾಕೊಳ್ಳಲ್ಲ ಅಂದವ್ರಿಗೆಲ್ಲ ನಾವೇನ್ ಮಾಡ್ತೀವಿ, ಸ್ವಲ್ಪ ರೆಂಟಲ್ ಬೇಸಿಸ್ ಅಲ್ಲಿ ತಗೊಂಡು ಪ್ರಯತ್ನ ಪಡಿ. ನೀವು ಹಾಕೊಳ್ತೀರಿ ಅಂದ್ರೆ ಯು ಕ್ಯಾನ್ ಕಂಟಿನ್ಯೂ ಆರ್ ಯು ಕ್ಯಾನ್ ಗೋ ಫಾರ್ ಯುವರ್ ಓನ್ ಥೆರಪಿ. ಬಟ್ ಇದು ಕಂಟಿನ್ಯೂ ಮಾಡಬೇಕಲ್ವಾ, ಅಥವಾ ನಿಲ್ಲಿಸಕ್ಕೆ ಸಾಧ್ಯ? ನಿಲ್ಲಿಸಬಾರ್ದು, ಅದು ಕಂಟಿನ್ಯೂ ಆಗಿ, ಅದೇ ಅಡರೆನ್ಸ್ ಅಂತ ಸರ್ ಹೇಳಿದಂಗೆ ಅದು ಕಂಟಿನ್ಯೂ ಆಗಿ ಮಾಡಲೇಬೇಕಾಗುತ್ತೆ. ಈ OSA ಅನ್ನೋದು ಅದಕ್ಕಿಂತ ಹೆಚ್ಚಾಗಿ ಅದ್ರ ಮೇಲೆ ಆರೋಗ್ಯದ ಪರಿಣಾಮಗಳು ಇಂಪಾರ್ಟೆಂಟ್. ಹೌದೌದು, ಅದು ಹೃದ್ರೋಗ ಆಗ್ಬೋದು, ರಕ್ತದ ಒತ್ತಡ ಕಂಟ್ರೋಲ್ಗೆ ಬರಲ್ಲ, ಮಧುಮೇಹ ಕಂಟ್ರೋಲ್ಗೆ ಬರಲ್ಲ, ಹಾಗೆ ಗೀತಾ ಮೇಡಮ್ಗೆ ಆದಂಗೆ ಮೂಡ್ ಡಿಸ್ಟರ್ಬೆನ್ಸಸ್ಸು ಆ ಥರ ಎಲ್ಲ ಆಗತ್ತೆ. ಕಾಗ್ನೇಟಿವ್ ಇಂಪೈರ್ಮೆಂಟ್. ಇದನ್ನು ಹಾಕೊಂಡಿಲ್ಲ ಅಥವಾ ತಕ್ಷಣಕ್ಕೆ ಗಮನಿಸಲಿಲ್ಲ, ಈಗ ಉಸಿರು ಹಿಡ್ಕೊಂಡಂಗೆ ಆಗ್ತಿತ್ತು ಅಂತ ಹೇಳಿದರು. ಬಹುಶಃ ಉಸಿರಾಟದ ಸಮಸ್ಯೆ ಇದ್ದಾಗ ಆ ಥರದ್ದು ಹಿಡ್ಕೊಳ್ಳುತ್ತೆ ಅಂತ, ಅದು ಕನಸಾಗಿ ಪರಿವರ್ತನೆ ಥರ ಆಗುತ್ತೆ ಅಂತ. ಒಂದು ವೇಳೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ
ಉಸಿರಾಟಕ್ಕೆ ತೊಂದರೆ ಅಂದರೆ ಮನುಷ್ಯನಿಗೆ ತೊಂದರೆ ಆಗ್ಬಿಡುತ್ತೆ. ಹೌದು, ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ಕಾರ್ಬನ್ ಡೈಆಕ್ಸೈಡ್ ಬಿಲ್ಡಪ್ ಆಗ್ತಾ ಹೋಗುತ್ತೆ, ಆಕ್ಸಿಜನ್ ಕಡಿಮೆ ಆಗ್ತಾ ಹೋಗುತ್ತೆ, ಹಾರ್ಟ್ ಮೇಲೆ ಅದು ರೈಟ್ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಮಾಡುತ್ತೆ. ಸೊ ರೈಟ್ ಹಾರ್ಟ್ ಕಾರ್ಪಲ್ ನೇಲ್ ರೈಟ್ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ, ಕ್ರಾನಿಕ್ ರೆಸ್ಪಿರೇಟರಿ ಫೇಲ್ಯೂರ್ ಆಗುತ್ತೆ. ಬಟ್ ಜೀವ ಹೋಗೋ ಸಾಧ್ಯತೆಗಳು ಇರುತ್ತೆ, ಆ ಲೆವೆಲ್ಗೆ ಹೋದರೆ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ 50,000 ಅಥವಾ ಈ ಅಮೌಂಟ್ ಏನು ದೊಡ್ಡ ಅಮೌಂಟು ಅನಿಸೋದಿಲ್ಲ, ಯಾಕಂದರೆ ಅವ್ರ ಜೀವವನ್ನೇ ರಕ್ಷಣೆ ಮಾಡುವಂಥ ಒಂದು ಇಕ್ವಿಪ್ಮೆಂಟ್ ಆಗಿರೋದ್ರಿಂದ ಬಹುಶಃ ಅದನ್ನು ಬೇರ್ ಮಾಡಿ ತೊಗೊಳ್ಳೋದ್ರ ಮೂಲಕ ಬಹುಶಃ ಅವರ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡೋಕ್ಕೆ ಅವಕಾಶಗಳು ಆಗುತ್ತೆ ಅಂತ. ಖಂಡಿತವಾಗ್ಲೂ ಈ ಥರದ ಒಂದು ಸಮಸ್ಯೆ ಇದೆ, ಈ ಥರದ ಸಮಸ್ಯೆಗೆ ಈ ಥರದ ಒಂದು ಚಿಕಿತ್ಸೆ ಇದೆ, ಈ ಚಿಕಿತ್ಸೆ ತಗೊಂಡ್ರೆ ನಾರ್ಮಲಾಗಿ ಬದುಕ್ಬೋದು ಅನ್ನೋದೇ ಒಂದು ದೊಡ್ಡ ವಿಷಯ. ಯಾಕಂದರೆ ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಗುರುತಿಸ್ಕೊಳ್ಳೋದೇ ದೊಡ್ಡ ಸಮಸ್ಯೆ ನಮ್ಮದು. ಗುರುತಿಸ್ಕೊಂಡ ಮೇಲೆ ತಜ್ಞ ವೈದ್ಯರ ಹತ್ರ ನುರಿತ ತಜ್ಞರ ಹತ್ರ ಹೋಗೋದು ಇನ್ನೊಂದು ಸಮಸ್ಯೆ, ಕೊಟ್ಟ ಮೇಲೆ ಆ ತಜ್ಞರು ಕೊಟ್ಟಂಥ ಸಲಹೆಯನ್ನು ಅನುಸರಿಸೋದು ಇನ್ನೊಂದು ಸಮಸ್ಯೆ. ಇವೆಲ್ಲವನ್ನು ಪರಿಹರಿಸ್ಬಿಟ್ರೆ ಬಹುಶಃ ನಾವು ಒಂದು ಒಳ್ಳೆಯ ಲೈಫ್ ಸ್ಟೈಲ್ನ ಅನುಸರಿಸ್ಬೋದು. ಅಂತಹ ಒಂದು ಒಳ್ಳೆಯ ಲೈಫ್ ಸ್ಟೈಲ್ನ ನಮ್ಮ ಗೀತಾ ಮೇಡಮ್ ಅನುಸರಿಸಿದ್ದಾರೆ. ಅವರು ಗುರುತಿಸ್ಕೊಂಡಿದ್ದಾರೆ, ವೈದ್ಯರನ್ನು ಭೇಟಿ ಮಾಡಿದ್ದಾರೆ, ವೈದ್ಯರ ಸಲಹೆ ಪೂರಕವಾಗಿ ನಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತು ನಾರ್ಮಲ್ ಆಗಿ ಬದುಕ್ತಾ ಇದ್ದಾರೆ ಅನ್ನೋ ಒಂದು ಇವತ್ತಿನ ಅನುಭವ ಹೇಳುತ್ತೆ. ಮೇಡಮ್, ಇದೆಲ್ಲ ಆಯಿತು, ಮೇಡಮ್ ಒಂದಷ್ಟು ಸಜೆಸ್ಟ್ ಮಾಡಿದ್ರು, ಅವರ ಪ್ರಕಾರ ನೀವು ಅದನ್ನು ಅನುಸರಿಸ್ತಾ ಹೋದ್ರಿ. ಈಗ ಹೇಗಿದ್ದೀರಿ ಮೇಡಮ್? ಹೇಗಿದೆ ತಮ್ಮ ಮೊದಲಿಗಿದ್ದಕ್ಕೂ ಈಗ ವ್ಯತ್ಯಾಸಗಳೇನಿದೆ? ಡಾಕ್ಟರ್ ಸಲಹೆ ಮೇರೆಗೆ ಅವರು ಕೆಲವೊಂದು ಸಲಹೆಗಳನ್ನ ಹೇಳಿದ್ರು. ಏನಂದರೆ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು, ನೀವು ಮೈಂಡ್ಫುಲ್ ಮೆಡಿಟೇಷನ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ತೂಕ ಕಮ್ಮಿ ಮಾಡ್ಕೋಬೇಕು ಅಂತ ಎಲ್ಲ ಸಲಹೆ ಕೊಟ್ಟರು. ಸೊ ಅದನ್ನೆಲ್ಲ ಫಾಲೋ ಮಾಡಿದೆ. ಜೊತೆಗೆ ಮನೆಯವರು ಕೂಡ ಸಹಕಾರ ನೀಡಿದರು, ಮತ್ತು ಡಾಕ್ಟ್ರು ತುಂಬ ಸಹಕಾರ ಸಪೋರ್ಟಿವ್ ಆಗಿರೋದ್ರಿಂದ ನನಗೆ ಇದರಿಂದ ಆಚೆ ಬರೋದಕ್ಕೆ ಸುಲಭ ಆಯಿತು. ಈಗ ಸ್ವಲ್ಪ ಆತಂಕ ಹೆಚ್ಚಾಗಿತ್ತು, ಮೊದಲು ತುಂಬ ಆತಂಕ ಇತ್ತು, ಸಣ್ಣ ಪುಟ್ಟದಕ್ಕೆ ಆತಂಕ ಇತ್ತು. ಇವಾಗ ಸ್ವಲ್ಪ ಅದು ಕಮ್ಮಿ ಆಗ್ತಾ ಇದೆ, ಕಮ್ಮಿ ನಾರ್ಮಲ್ ಲೆವೆಲ್ಗೆ ಬಂದಿದೆ ಇವಾಗ. ಸೊ ಖುಷಿ ಇದೆ ಈಗ, ಮೊದಲಿದ್ದಂಥ ಆತಂಕ ಆಘಾತಗಳು ಎಲ್ಲವೂ ಕಡಿಮೆ ಆಗಿದೆ. ಒಂದು ನಾರ್ಮಲ್ ಆಗಿ ಲೈಫ್ನ ಲೀಡ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಭಾಳ ಸಂತೋಷ ಆಗುತ್ತೆ ಮೇಡಮ್ ತಮ್ಮ ಜೊತೆ ಮಾತನಾಡಲಿಕ್ಕೆ. ಯಾಕೆಂದರೆ ಎಷ್ಟೋ ಜನ ಈ ಥರ ಸಮಸ್ಯೆ ಬಂದಾಗ ಸರ್ ಆಗಲೇ ಹೇಳಿದರು, ಮೂಢನಂಬಿಕೆಗೆ ಮೊರೆ ಹೋಗಿ ದೇವರು ಅದು ಮಾಟ ಮಂತ್ರ ಅಂದ್ಕೊಂಡು ಹೋಗಿ ತಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಂಡು ಕೊನೆಗೆ ತಮ್ಮ ಜೀವವನ್ನೇ ಕಳ್ಕೊಂಡು ಬಿಡ್ತಾರೆ. ಆದರೆ ನೀವು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ವ್ಯಕ್ತಿಯನ್ನು ಅಥವಾ ತಜ್ಞರನ್ನು ಭೇಟಿ ಮಾಡಿ ಇದಕ್ಕೆ ಉತ್ತಮವಾದ ಚಿಕಿತ್ಸೆ ಮೂಲಕ ಒಂದು ಒಳ್ಳೆಯ ಜೀವನವನ್ನು ಮಾಡ್ತಿದ್ದೀರಿ. ಭಾಳ ಸಂತೋಷ ಆಗುತ್ತೆ. ತಮ್ಮ ಮೂವರ ಜೊತೆ ಮಾತನಾಡಲಿಕ್ಕೆ ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ಒಂದು ಅರ್ಥ ಮಾಡಿಕೊಂಡು ಕೇವಲ ಪ್ರಿಸ್ಕ್ರಿಪ್ಷನ್ ಬರೆಯೋದಲ್ಲದೆ ಅವರಿಗೆ ಉತ್ತಮವಾದ ಮಾರ್ಗದರ್ಶನ ಕೊಟ್ಕೊಂಡು ಇಲ್ಲ ಇದು ಸರಿ ಹೋಗುತ್ತೆ ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಕೊಡ್ತಿರಲ್ಲ ಅಥವಾ ಮೋಟಿವೇಶನ್ ಕೊಡ್ತಿರಲ್ಲ, ಅದು ಬಹಳ ಮುಖ್ಯ. ರೋಗಿಗೆ ಮಾತ್ರೆಗಿಂತ ಹೆಚ್ಚಾಗಿ ನೀವು ಕೊಡುವಂಥ ಮಾನಸಿಕ ಸ್ಥೈರ್ಯ ಇದೆಯಲ್ಲ, ಅದು ಬಹಳ ಶಕ್ತಿ ಕೊಡುತ್ತೆ. ಸೊ ಅಂತಹ ಶಕ್ತಿಯನ್ನು ಕಿಶೋರ್ ಸರ್ ಮತ್ತು ಛಾಯಾ ಮೇಡಮ್ ನೀಡಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೀನಿ ಮೇಡಮ್. ಛಾಯಾ ಮೇಡಮ್, ಕೊನೆಯದಾಗಿ ನಾನು ಹೇಳೋದಂದರೆ, ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಈಸ್ ಆನ್ ದ ರೈಸ್. ಈಗ ಇಂದಿನ ಯುವ ಪೀಳಿಗೆಯಲ್ಲಿ, ಇಂದಿನ ಜೀವನ ಶೈಲಿಯಲ್ಲಿ ಇದು ಬಹಳನೇ ಆಗ್ತಾ ಇದೆ. ಸೊ ಹಿತಮಿತ ತಿನ್ನೋದು, ರೆಗ್ಯುಲರ್ ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡ್ಕೊಂಡಿರೋದು, ಮತ್ತು ಯಾರಿಗೆ ಈ ಸಿಂಪ್ಟಮ್ಸ್ ಆಫ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಲೈಕ್ ಗೊರಕೆ ಹೊಡೆಯೋದಾಗಲಿ, ಗೊರಕೆನಲ್ಲಿ ಉಸಿರು ಹಿಡಿಯೋದಾಗಲಿ ಈ ಥರ ಇದ್ದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲಿಕ್ಕೆ ಹೆಸಿಟೇಟ್ ಮಾಡಬೇಡಿ. ಸೊ ಇದನ್ನು ಡಾಕ್ಟ್ರ್ ಹತ್ರ ಹೋದರೆ ಇದನ್ನು ಒಂದು ಇವ್ಯಾಲ್ಯೂಯೇಟ್ ಮಾಡಿ ಪಾಲಿಸೋಮ್ನೋಗ್ರಫಿ ಅಥವಾ ಸ್ಲೀಪ್ ಟೆಸ್ಟ್ ಮಾಡಿ ಇದನ್ನು ಅವ್ರಿಗೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಟ್ಟರೆ ದೇ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್. ಮತ್ತು ಇದನ್ನು ಸೋಷಿಯಲ್ ಸ್ಟಿಗ್ಮಾ ಅಂತ ಕನ್ಸಿಡರ್ ಮಾಡಬೇಡಿ. ಅಡಿಹರೆನ್ಸ್ ಟು ಪ್ಯಾಪ್ ಥೆರಪಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮೆಷಿನ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಮೆಷಿನ್ ತಗೊಂಡು ಅದನ್ನು ಕರೆಕ್ಟಾಗಿ ಹಾಕ್ಕೋಬೇಕು. ಮತ್ತು ರೆಗ್ಯುಲರ್ ಫಾಲೋ ಅಪ್. ಒಂದ್ಸಲ ಮೆಷಿನ್ ತಗೊಂಡು ಬರ್ದೇನೆ ಇರೋದು ತಪ್ಪಾಗತ್ತೆ. ಸೊ ರೆಗ್ಯುಲರ್ ಫಾಲೋ ಅಪ್. ಕೆಲವು ಟೈಮು ಮೆಷಿನ್ ಹಾಕೊಳ್ಳೋದ್ರಿಂದ ಪ್ಯಾಪ್ ಥೆರಪಿಯಿಂದ ಕ್ಲಾಸ್ಟ್ರೋಫೋಬಿಯಾ ಆಗ್ಬೋದು, ಪ್ರೆಷರ್ ಸಿಂಪ್ಟಮ್ಸ್ ಆಗ್ಬೋದು, ಅಡ್ಡ ಪರಿಣಾಮಗಳು ಆಗ್ಬೋದು. ಸೊ ಅದನ್ನೆಲ್ಲ ನಿರ್ವಹಿಸಕ್ಕೆ ನೀವು ಫ್ರೀಕ್ವೆಂಟ್ ಆಗಿ ಡಾಕ್ಟರ್ ಹತ್ರ ವಿಸಿಟ್ ಮಾಡ್ತಾ ಇರ್ಬೋದು. ಹೌದು, ಖಂಡಿತವಾಗ್ಲೂ ಯಾವುದೇ ಒಂದು ಚಿಕಿತ್ಸೆ ಆಗಲಿ ಅದನ್ನು ಅನುಸರಣೀಯ ಮಾಡೋದು ಬಹಳ ಮುಖ್ಯ. ವೈದ್ಯರನ್ನು ಒಂದು ಸಲ ಹೇಳಿದ ತಕ್ಷಣ ಅದೇ ಪ್ರಿಸ್ಕ್ರಿಪ್ಷನ್ ಬಳಸ್ಕೊಂಡು ಮಾತ್ರೆ ಮೆಡಿಕಲ್ ಸ್ಟೋರಲ್ಲಿ ತೊಗೊಳ್ಳೋ ಹಾಗೆ ಯಾವುದೂ ಮಾಡಬಾರ್ದು. ಸೊ ಅವ್ರು ಹೇಳಿದ ದಿನದಂದು ಅಥವಾ 1 ತಿಂಗಳಿಗೊಮ್ಮೆನೋ 3 ತಿಂಗಳಿಗೊಮ್ಮೆನೋ ಅಥವಾ ವೈದ್ಯರು ಏನು ಹೇಳಿರ್ತಾರೋ ಅದರ ಅನುಸಾರ ಅವ್ರನ್ನ ಭೇಟಿ ಮಾಡೋದು ಬಹಳ ಮುಖ್ಯ. ಅದು ಪ್ರತಿಯೊಂದು ಕಾಯಿಲೆಯಲ್ಲೂ ಮುಖ್ಯ, ವಿಶೇಷವಾಗಿ ಈ ಥರದ ಮಾನಸಿಕ ಕಾಯಿಲೆಗಳಲ್ಲೂ ಮತ್ತಷ್ಟು ಮುಖ್ಯ ಅಂತ ತಾವು ಹೇಳ್ತಾ ಇದ್ರಿ. ಥ್ಯಾಂಕ್ ಯು ಮೇಡಮ್. ಗೀತಾ ಮೇಡಮ್,
ಇಷ್ಟೆಲ್ಲ ಹೇಳಿದ್ರಿ, ಅನುಭವವನ್ನು ಹಂಚ್ಕೊಂಡ್ರಿ, ಒಳ್ಳೆ ಉತ್ತಮವಾದ ಚಿಕಿತ್ಸೆಯನ್ನು ಪಡ್ಕೊಂಡ್ರಿ. ಒಟ್ಟಾರೆ ತಮ್ಮ ಜೀವನದ ಅನುಭವವನ್ನು ಆಧಾರವಾಗಿಟ್ಕೊಂಡು ನಮ್ಮ ಕೇಳುಗರಿಗೆ ಅಥವಾ ನಿಮ್ಮ ರೀತಿಯಲ್ಲೇ ಒಂದು ಕೆಲವು ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ದಯವಿಟ್ಟು ಈ ಥರ ಎಲ್ಲ ಅನುಭವಗಳಾದರೆ ಭಯ ಪಡಬೇಡಿ. ಇದಕ್ಕೆ ಚಿಕಿತ್ಸೆ ಇದೆ, ಇದಕ್ಕೆ ಸಹಾಯ ಮಾಡೋರು ಇದ್ದಾರೆ. ಭಯ ಪಡಬೇಡಿ, ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಖಂಡಿತ ಇದು ವಾಸಿ ಆಗುತ್ತೆ. ಯಾಕಂದರೆ ಇದು ಮೊದಲಿಗೆ ನನಗೆ ತುಂಬ ಭಯ ಇತ್ತು. ಸೊ ಇದು ನನಗೆ ಪರಿಹಾರ ಆದಮೇಲೆ ನಂಬಿಕೆ ಬಂದಿದೆ. ಯಾವುದೇ ರೀತಿಯ ಅಂದರೆ ಈಗ ಬೇರೆ ಬೇರೆ ಮಾಹಿತಿಗಳು ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಗಳು ನೋಡಿ ತಜ್ಞ ವೈದ್ಯರನ್ನು ನೇರವಾಗಿ ಭೇಟಿ ಮಾಡಿ. ಹೌದು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ನಮ್ಮ ಡಾಕ್ಟರ್ಗಳಂತೂ ಬಂದು ಮಾಹಿತಿಯನ್ನು ನೀಡ್ತಾ ಇರ್ತಾರೆ, ಆದರೆ ಸ್ವತಃ ಈ ತೊಂದರೆಯನ್ನು ಅನುಭವಿಸ್ತಾ ಇರೋರು ಬಂದು ಹೇಳೋದಿದೆಯಲ್ಲ, ಇದು ಭಾಳ ವಿಶೇಷ, ಭಾಳ ಮುಖ್ಯ ಕೂಡ. ಅಂಥ ಕೆಲಸವನ್ನು ತಾವು ಈ ದಿನ ಮಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಕಿಶೋರ್ ಸರ್, ಛಾಯಾ ಮೇಡಮ್ ಹೇಳಿದರು, ಗೀತಾ ಮೇಡಮ್ ಹೇಳಿದರು, ಭಾಳಷ್ಟು ಮುಖ್ಯವಾದ ಸಂದೇಶವನ್ನು ನೀಡಿದರು. ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಅರಿವು ಅನ್ನೋದು ಎಷ್ಟು ಮುಖ್ಯ ಮನುಷ್ಯರಿಗೆ, ಎಸ್ಪೆಷಲಿ ಆರೋಗ್ಯದಲ್ಲಿ ಅವ್ರಿಗೆ ಸರಿಯಾದ ಅರಿವು ಇದ್ದಾಗ ಏನೆಲ್ಲ ಅನಾಹುತಗಳನ್ನ ತಡಿಬೋದು ಅನ್ನೋದಕ್ಕೆ ಇದೊಂದು ಭಾಳ ಉತ್ತಮವಾದ ಇದು. ನಿದ್ರೆ ಅನ್ನೋದು ವೈಜ್ಞಾನಿಕ ದೃಷ್ಟಿಯಿಂದ, ಮನೋವೈದ್ಯಕೀಯ ದೃಷ್ಟಿಯಿಂದ ನಾವು ನೋಡಬೇಕಾಗಿದೆ ಎಲ್ಲೆಲ್ಲಿ ಸಮಸ್ಯೆ ಇದೆ. ಇದು ಸಾಕಷ್ಟು ಬಾರಿ ಹಾಸಿಗೆ ಚೇಂಜ್ ಮಾಡಿದ್ರೆ ಇನ್ನೇನೋ ಚೇಂಜ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ. ಅದರಲ್ಲಿ ನಾನು ಮತ್ತು ಛಾಯಾ ಮೇಡಮ್ ಅವರು ನಾವು ಮಾತಾಡಬೇಕಾದ್ರೆ ಎರಡು ಬೇರೆ ಬೇರೆ ವಿಭಾಗಗಳು ಹೇಗೆ ಒಟ್ಟಿಗೆ ಕೆಲಸ ಮಾಡಿ ಒಬ್ಬ ವ್ಯಕ್ತಿನ ನಾವು ಸಹಾಯ ಮಾಡಬೇಕಾಗತ್ತೆ ಅನ್ನೋದು ಇಂಪಾರ್ಟೆಂಟು. ಯಾಕೆಂದರೆ ಎಲ್ಲ ಸತಿ ಏನಾಗುತ್ತೆ, ನಾನೇ ಎಲ್ಲ ಮಾಡ್ತೀನಿ, ಬೇರೆ ಡಾಕ್ಟ್ರ್ ಏನು ಉಪಯೋಗ ಇಲ್ಲ ಅಂದಾಗ ನಾವು ವ್ಯಕ್ತಿಗಳಿಗೆ ಸರಿಯಾದ ಇದು ಕೊಡೋಕ್ಕಾಗೋದಿಲ್ಲ. ನಾವು ಮತ್ತು ಬೇರೆ ವಿಭಾಗದವಳು ಜೊತೆಗಿದ್ದು ಕೆಲಸ ಮಾಡಿದಾಗ ನಾವು ರೋಗಿಗಳಿಗೆ, ಅವರ ಸಂಬಂಧಿಕರಿಗೆ ಸಾಕಷ್ಟು ಇದು ಮಾಡ್ಬೋದು. ತಂಡದ ಚಿಕಿತ್ಸೆ, ತಂಡದ ಜೊತೆ ಹೌದು. ದೇಹ ಅನ್ನೋದು ಇಂಟಿಗ್ರೇಟೆಡ್ ಅಲ್ಲ, ಅದು ಕಣ್ಣಿಂದಾಗ್ಲಿ ಇದಾಗ್ಲಿ ಎಲ್ಲದಕ್ಕೂ ಲಿಂಕ್ ಇರುತ್ತೆ. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟು ಅಂದರೆ, ಈಗ ಗೀತಾ ಮೇಡಮ್ ಹೇಳ್ದಂಗೆ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಅವರು ಆ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋಕ್ಕೆ, ಅವರಲ್ಲಿ ಅದು ಅರಿವು ಮೂಡಿ, ಹೌದು ನಾನು ಇದಕ್ಕೆ ಈ ಥರ ನಾನು ಈ ದೃಷ್ಟಿಯಿಂದಾನು ನೋಡಬೇಕು ಅನ್ನೋ ಅರಿವು ಮೂಡಿದಾಗ ನಮ್ಮ ಎಲ್ಲ ಪ್ರಯತ್ನಗಳು ಸಾಕಾರವಾಗತ್ತೆ. ಸೊ ಇದು ವೈದ್ಯರಿಗೆ ಎಷ್ಟು ಜವಾಬ್ದಾರಿನೋ ರೋಗಿಗಳಿಗೂ ಅಷ್ಟೇ ಜವಾಬ್ದಾರಿ ಇರುವಂಥ ಸಮಸ್ಯೆ. ಜೊತೆಗೆ ನಾವು ಇಬ್ಬರು ಕೈ ಜೋಡಿಸಿದ್ರೆ ಉತ್ತಮವಾದ ಇದಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಖಂಡಿತ ಸರ್, ಖಂಡಿತ ಸರ್. ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇರುತ್ತೆ. ಸಮಸ್ಯೆ ಇರುವ ವ್ಯಕ್ತಿ ಅದು ಸಮಸ್ಯೆ ಇದೆ ಅಂತ ಗುರುತಿಸ್ಕೊಂಡು ಸೂಕ್ತ ವ್ಯಕ್ತಿಯನ್ನು ಭೇಟಿ ಮಾಡಿ ಸಲಹೆಗಳನ್ನು ಪಡ್ಕೊಂಡ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅನ್ನುವ ಒಂದು ಉತ್ತಮ ಉದಾಹರಣೆ. ಅದೇ ರೀತಿ ನಮ್ಮಲ್ಲಿ, ನಮ್ಮ ಸಮುದಾಯದಲ್ಲಿ ಕಾಣ್ತಾ ಇರುವಂತಹ ಈ ಮಾನಸಿಕ ಆರೋಗ್ಯದ ಉದಾಸೀನತೆ, ನೆಗ್ಲಿಜೆನ್ಸ್ ನಾವು ಬಹುತೇಕ ನೋಡ್ತಾ ಇದ್ದೀವಿ. ಆದ್ದರಿಂದ ಮಾನಸಿಕವಾಗಿ ತೊಂದರೆಗಳಿದ್ದರೆ ಅದು ಕೂಡ ಆರೋಗ್ಯದ ಸಮಸ್ಯೆನೇ ಅಂತ ಪರಿಭಾವಿಸಿ ಸೂಕ್ತ ತಜ್ಞ ವೈದ್ಯರನ್ನು ಭೇಟಿ ಮಾಡೋ ಮೂಲಕ ಈ ರೀತಿಯ ಹಲವು ಸಮಸ್ಯೆಗಳನ್ನು, ಎಂಥ ದೊಡ್ಡ ಸಮಸ್ಯೆ ಅಂದ್ಕೊಳ್ತೀವೋ ಅಂಥ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೂ ಕೂಡ ಅವಕಾಶ ಇದೆ ಅನ್ನೋದಕ್ಕೆ ಬಹುಶಃ ಇದು ಒಂದು ನಿದರ್ಶನ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮ್ಮ ಮೂವರಿಗೂ ನಮ್ಮ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿದ್ರೆಗೆ ಸಂಬಂಧಿಸಿದ ಉಸಿರಾಟದ ತೊಂದರೆಗಳ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿಯನ್ನು ನೀಡಿದವರು JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ M. ಕಿಶೋರ್ ರವರು ಮತ್ತು ಶ್ವಾಸಕೋಶ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ SK ಛಾಯಾರವರು ಹಾಗೂ ಈ ತೊಂದರೆಗೆ ಒಳಗಾಗಿ ಹೊರಬಂದಂತಹ ಅರ್ತಿ ಶ್ರೀಮತಿ ಗೀತಾರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.